ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಿದ್ರು, ಪರಮಾತ್ಮನ ಸಂಘದಲ್ಲಿ ಇದ್ದು ಹಳೆಯ ಸಂಸ್ಕಾರಗಳನ್ನ ಏನ್ ಮಾಡಬೇಕು? ಸುಡಬೇಕು. ಯಾವ ಸಂಸ್ಕಾರ ಸುಡಬೇಕಂತೆ? ಯಾವ ಸಂಸ್ಕಾರ ಸುಡಬೇಕು? ರಾವಣನ ಸಂಸ್ಕಾರ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಯಾವುದು ನಿಮ್ಗೆ ದುಃಖ ಕೊಡತ್ತೋ, ಪ್ರಪಂಚದವರಿಗೆ ದುಃಖ ಕೊಡತ್ತೋ, ಆತ್ಮ ಈ ಪ್ರಪಂಚಕ್ಕೆ ಬಂದ ಮೇಲೆ ಶರೀರವನ್ನ ಧಾರಣೆ ಮಾಡಿ ಯಾವ ಕರ್ಮವನ್ನು ಮಾಡಿದೆಯೋ ಆ ಕರ್ಮದ ಫಲ ಸಂಸ್ಕಾರದ ರೂಪದಲ್ಲಿ ರೆಕಾರ್ಡ್ ಆಗಿದೆಯೋ ಅದೆಲ್ಲವನ್ನ ಏನ್ ಮಾಡ್ಬೇಕಾಗ್ತದೆ? ಸುಡಬೇಕಾಗ್ತದೆ ಅಲ್ವಾ? ಈ ಪ್ರಪಂಚಕ್ಕೆ ಬಂದಾಗ ಆತ್ಮ ಈ ಶರೀರವನ್ನ ಮಾತ್ರ ತೆಗೆದುಕೊಂಡು ಬರುತ್ತೆ ಅಲ್ವಾ? ಸರಿ. ಆಮೇಲೆ ಈ ಶರೀರಕ್ಕೆ ಬೇರೆ 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 ಸಾಧನವನ್ನ ಧರಿಸಿಕೊಂಡು ನಾವೇನ್ ಮಾಡ್ತೀವಿ? ಕರ್ಮಕ್ಷೇತ್ರಕ್ಕೆ ಹೋಗ್ತೀವಿ. ವಾಪಸ್ ಮನೆಗೆ ಬಂದಾಗ ಏನ್ ಮಾಡ್ತೀವಿ ಹೇಳಿ ಆತ್ಮೀಯರೇ? ಏನ್ ಮಾಡ್ತೀವಿ? ಶರೀರವನ್ನ ತೆಗೆದುಕೊಂಡು ಮನೆಗೆ ಬಂದಾಗ ಏನ್ ಮಾಡ್ತೀರಾ? ಕ್ಲೀನ್ ಮಾಡ್ತೀವಿ. ಶರೀರ ಮತ್ತು ಅದರ ಮೇಲಿರುವಂತ ಸಾಧನವನ್ನ ಸ್ವಚ್ಛ ಮಾಡ್ತೀವಿ. ಸರಿನಾ? ಓಕೆ. ಸ್ವಚ್ಛ ಮಾಡೋದು ಅಂತಂದ್ರೆ ಏನರ್ಥ? ಈ ಪ್ರಪಂಚಕ್ಕೆ ಬರಬೇಕಾದ ಏನು ಶರೀರ ಇತ್ತು, ಶರೀರದ ಸಾಧನಗಳು ಚರ್ಮ ಹಾಗೇ ಇರಬೇಕು. ಅದರ ಮೇಲೆ ಏನು ಮೆತ್ಕೊಂಡಿದೆಯಲ್ಲ, ಧೂಳು, ಕಸ, ಬೆವರು, ಅದೆಲ್ಲ ಏನಾಗ್ಬೇಕು? ಕ್ಲೀನ್ ಆಗ್ಬೇಕು. ನೀವು ಸ್ನಾನ ಮಾಡಿದಾಗ ಚರ್ಮನೇ ಕಿತ್ತೋಗುವಾಗಿ ಸುಡುವಾಗಿ ಸ್ನಾನ ಮಾಡ್ತೀರಾ? ಇಲ್ಲ. ಕಾರಣ ಮೂಲ ಸ್ವರೂಪ ನಮ್ಗೆ ಬೇಕು. ಅದ್ರ ಮೇಲೆ ನಾವೇನ್ ಧರಿಸಿದೆವೋ ಅಥವಾ ಆ ಶರೀರವನ್ನ ಬೇರೆ ಕಡೆ ತೆಗೆದುಕೊಂಡಾಗ ಹೊರಗಡೆ ಪ್ರಪಂಚದಿಂದ ಅದರ ಮೇಲೆ ಏನು ಮೆತ್ಕೊಂಡಿದ್ಯೋ ಅದನ್ನ ಮಾತ್ರ ನಾವೇನ್ ಮಾಡ್ಬೇಕು? ಕ್ಲೀನ್ ಮಾಡ್ಬೇಕಾಗತ್ತೆ. ಹಾಗೆಯೇ ಬಾಬಾ ಹೇಳ್ತಾರೆ, ಇಲ್ಲಿ ಆತ್ಮ ಇರಬೇಕು. ಆತ್ಮದ ಮೇಲೆ ಶರೀರದ ಭಾನ್, ದೇಹ ಅಭಿಮಾನ, ವಿಕಾರ, ರಾವಣ, ಮಾಯೆ, ಶರೀರದ ಮೂಲಕ ನೀವು ಮಾಡಿರುವಂತ ಕರ್ಮದ ಫಲ, ಇದೆಲ್ಲವನ್ನ ಏನ್ ಮಾಡ್ಬೇಕಂತೆ? ಸುಡಬೇಕಂತೆ. ಹೇಗೆ ಶರೀರವನ್ನ ನೀರಿನಿಂದ ಸ್ವಚ್ಛ ಮಾಡ್ತಿರೋ ಅದೇ ರೀತಿ ಪರಮಾತ್ಮನ ನೆನಪಿನಿಂದ ಏನ್ ಮಾಡಬೇಕು? ಎಲ್ಲ ಸಂಸ್ಕಾರವನ್ನ ಏನ್ ಮಾಡಬೇಕು? ದಹನ ಮಾಡಬೇಕು. ಏನ್ ಮಾಡಬೇಕು? ದಹನ. ಅದಕ್ಕಾಗಿ ಹೋಲಿಯಲ್ಲಿ ಏನ್ ಮಾಡ್ತಾರೆ? ಯಾವ ದಹನ ಮಾಡ್ತಾರೆ? ಯಾವ ದಹನ ಮಾಡ್ತಾರೆ ಹೋಲಿಯಲ್ಲಿ? ಕಾಮದಹನ ಅಂತ ಹೇಳ್ತಾರೆ. ಅಂದ್ರೆ ಕಾಮನೆಗಳು, ಇಚ್ಛೆಗಳು, ಅದನ್ನೇನ್ ಮಾಡ್ಬೇಕಾಗ್ತದೆ? ಸುಡಬೇಕಾಗ್ತದೆ. ಓಕೆ. ಒಂದು ವಸ್ತುವನ್ನು ಸುಡಬೇಕು ಅಂದ್ರೆ ಏನ್ ಮಾಡ್ಬೇಕು ಆತ್ಮೀಯರೇ? ಬೆಂಕಿ ಬೇಕು. ಓಕೆ. ಬೆಂಕಿ ಒಂದ್ ಕಡೆಗೆ ಇದ್ಬಿಟ್ಟು ವಸ್ತು ಒಂದ್ ಕಡೆಗೆ ಇದ್ರೆ ಸುಡತ್ತಾ? ಇಲ್ಲ. ಬೆಂಕಿ ಪಕ್ಕದಲ್ಲಿದೆ, ವಸ್ತು ಇಟ್ರೆ ಸುಡತ್ತಾ? ಬೆಂಕಿ ಇದೆ, ಅದ್ರ ಪಕ್ಕದಲ್ಲಿ ಇನ್ನೊಂದು ವಸ್ತು ಇದೆ, ಅವಾಗ ಸುಡತ್ತಾ? ಇಲ್ಲ. ಇಲ್ಲ. ಮತ್ತೇನ್ ಮಾಡ್ಬೇಕು? ಬೆಂಕಿ ಒಳಗಡೆ ಅಲ್ವಾ? ಬಾಬನನ್ನ ಪರಮಧಾಮದಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಬೆಂಗಳೂರಿನಲ್ಲಿದ್ದೆ, ನಿಮ್ಮ ವಿಕರ್ಮ ಸುಡತ್ತಾ? ಇಲ್ಲ. ಬಾಬನ ಹತ್ರ ಹೋಗ್ಬಿಟ್ಟು ಕಿರಣ ತಗೊಂಡ್ರೆ ಸುಡತ್ತಾ? ಏನ್ ಮಾಡ್ಬೇಕು ಮತ್ತೆ? ಅದ್ರೊಳಗಡೆ ಹಾಕ್ಬೋದು. ಯಾವ್ದ್ರೊಳಗಡೆ ಏನ್ ಹಾಕ್ಬೇಕು? ಬಾಬನ ಒಳಗಡೆಗೆ ಕೂತ್ಕೋಬಹುದು. ನಿಮ್ಮ ಮನಬುದ್ಧಿಯನ್ನ ಕಳಿಸ್ಬೇಕು. ಹೇಗೆ ಕಬ್ಬಿಣವನ್ನ ಚೇಂಜ್ ಮಾಡಬೇಕು ಅಂತಂದ್ರೆ ಕಬ್ಬಿಣವನ್ನ ಬೆಂಕಿಯಲ್ಲಿ ಹಾಕಿದಾಗ ಕಬ್ಬಿಣ ಕಾಣುತ್ತಾ? ಇಲ್ಲ. ಒಬ್ಬ ವ್ಯಕ್ತಿ ಸಮುದ್ರದಲ್ಲಿ ಸ್ವಿಮ್ಮಿಂಗ್ ಹೋಗಿದ್ದಾರೆ, ಸೀದಾ ಒಳಗಡೆ ಹೋಗ್ಬಿಟ್ಟಿದ್ದಾರೆ, ವ್ಯಕ್ತಿ ಕಾಣ್ತಾರ? ಇಲ್ಲ. ಏನ್ ಕಾಣ್ತಾ ಇರ್ತದೆ? ಬರೀ ನೀರು, ಸಮುದ್ರ ಮಾತ್ರ ಕಾಣ್ತಾ ಇರ್ತದೆ ಅಲ್ವಾ? ಅದೇ ಒಳಗಡೆಗಿರುವಂತ ವ್ಯಕ್ತಿಗೆ ಏನಾಗ್ತಾ ಇರ್ತದಲ್ಲಿ? ಅನುಭವ.
ಅವನು ಯಾವ ವಸ್ತುವನ್ನ ಧರಿಸಿದಾನೋ ಶರೀರನು ಕೂಡ ಏನಾಗ್ತಾ ಇರ್ತದೆ, ಸಮುದ್ರದ ನೀರಿನ ಸಂಪರ್ಕದಲ್ಲಿ ಇರುವಂತ ಕಾರಣ. ಸಮುದ್ರ ನೀರಿರ್ಬೋದು, ನದಿ ನೀರಿರ್ಬೋದು, ಹಳ್ಳದ ನೀರು ಯಾವುದೇ ಇರ್ಬೋದು. ಆ ಸ್ವಚ್ಛತಾ ಕಾರ್ಯಕ್ರಮ ಹೇಳೋದಲ್ಲಿ ಏನಾಗ್ತಾ ಇರ್ತದೆ, ನಡೀತಾ ಇರ್ತದೆ. ಆ ವ್ಯಕ್ತಿಗೆ ಅದರ ಅನುಭವ ಆಗ್ತಾ ಇರ್ತದೆ. ಅದಕ್ಕೆ ಬಾಬೆಯಲ್ಲಿ ಹೇಳ್ತಾರೆ, ನೀವು ಹೇಗಿರಬೇಕಂತೆ, ಕಂಬೈನ್ಡ್ ಸ್ವರೂಪ. ಯಾವ ಸ್ವರೂಪ? ಕಂಬೈನ್ಡ್ ಯಾರ್ಯಾರ ಕಂಬೈನ್ಡ್? ಆತ್ಮ ಪರಮಾತ್ಮ. ಅಥವಾ ಆತ್ಮ ಪರಮಾತ್ಮ ಕಂಬೈಂಡ್ ಆಗ್ಬೇಕಾದ್ರೆ ನಿಮ್ಮ ಮನೆಯವರನ್ನು ಕರ್ಕೊಂಡು ಹೋಗ್ಬೇಕಲ್ಲಿ. ಇಲ್ಲ. ಇಲ್ಲ. ಮನೆ, ಇಲ್ಲ. ಇಲ್ಲ. ಬಂಗಾರ, ಯಾವುದು ಇಲ್ಲ. ವಿಕಾರ ಇಲ್ಲ. ಏನ್ ತಗೊಂಡೋಗ್ಬೇಕು? ಆತ್ಮ ಮಾತ್ರ. ಆತ್ಮವನ್ನ ಮಾತ್ರ. ಅಂತಂದ್ರೆ ನೀವು ಆತ್ಮ ಅಂತ ತಿಳ್ಕೊಂಡು ಆತ್ಮಕ್ಕೆ ಸಂಬಂಧಪಟ್ಟದ ವಿಷಯವನ್ನ ಮಾತ್ರ ಮನಸ್ಸಲ್ಲಿ ಇಟ್ಕೊಂಡು ಏನ್ ಮಾಡ್ಬೇಕು ಓಕೆ. ಅಲ್ವಾ? ಬಾತ್ರೂಮಿಗೆ ಹೋದಾಗ ಸ್ನಾನಕ್ಕೆ ಏನ್ ಬೇಕು ಆ ಸಾಧನ ಮಾತ್ರ ನಾವು ತಗೊಂಡೋಗ್ತೀವಲ್ವಾ? ಹಾಗೇನೆ ಮನಸ್ಸಿನಲ್ಲೂ ಕೂಡ ಆತ್ಮದಲ್ಲಿ ಇರುವಂತಹ ಸಂಸ್ಕಾರಗಳನ್ನ ಮಾತ್ರ ತೆಗೆದುಕೊಂಡು ಹೋಗ್ಬೇಕೆ ಹೊರತು ಶರೀರದ ವಿಷಯಗಳು, ವಿಚಾರಗಳು, ವಸ್ತುಗಳು, ವ್ಯಕ್ತಿಗಳನ್ನ ನಾವು ತೆಗೆದುಕೊಂಡು ಹೋಗುವ ಹಾಗೆ ಇಲ್ಲ. ಈ ರೀತಿ ಯಾವ ಆತ್ಮರು ತಮ್ಮ ಮನಬುದ್ಧಿಯನ್ನ ಪರಮಾತ್ಮನಲ್ಲಿಟ್ಟು ಬಿಟ್ಟು ವಿಕರ್ಮವನ್ನ ಸುಟ್ಕೊಳ್ತಾರೋ ಅದು ನಿಜವಾದಂತ ಹೋಲಿ. ಅದು ಸುಟ್ಟಾಗ ತನು ಮನ ಎರಡು ಹಗೂರ ಆಗತ್ತೋ ಆಗಲ್ವೋ? ಆಗುತ್ತೆ. ಆಗುತ್ತೆ. ಆಗತ್ತ ತಾನೆ. तो यह ಕಂಬೈನ್ಡ್ ರೂಪ್ ಕಭಿ ಭಿ ಅಲಗ್ ನಹೀ ಹೋ ಸಕ್ತಾ. ಬಾಬನ್ ಜೊತೆಗೆ ನೀವು ಕಂಬೈನ್ಡ್ ಆಗಿದ್ದಾಗ ಆ ರೂಪ ಎಂದೂ ಕೂಡ ನಿಮ್ಮಿಂದ ಬೇರೆ ಆಗಬಾರದು. ಆದ್ರೆ ಆ ಕಂಬೈನ್ಡ್ ಸ್ವರೂಪದ ಅನುಭವ ನಿತ್ಯ ನಿರಂತರವಾಗಿ ನಿಮ್ಗೆ ಏನಾಗ್ತಾ ಇರಬೇಕು, ಆಗ್ತಾ ಅನುಭವ. ಹೇಗೆ ಸಮುದ್ರದ ನೀರಿನಲ್ಲಿ ಏನಿರ್ತದೆ, ಮೀನು. ಆಮೇಲೆ ನೀರಿನಲ್ಲಿ ಏನಿರ್ತದೆ, ಉಪ್ಪು. ಈ ನೀರಿನಲ್ಲಿ ಮಿಕ್ಸ್ ಆಗಿರ್ಬೇಕು, ಸಪರೇಟ್ ಅಲ್ಲ. ಮುತ್ತು ರತ್ನ. ಆ ಸಮುದ್ರದಲ್ಲಿ ಮುತ್ತು ರತ್ನ ಸಿಗದೆ ಎಲ್ಲರೂ ಓಡೋಗ್ಬಿಡೋದು ಅಲ್ಲಿ ತರ್ಲಿಕ್ಕೆ. ಸಮುದ್ರ ನೀರಿನ ಒಳಗಡೆ ಏನಿರ್ತದೆ ಅದನ್ನು ಸಪರೇಟ್ ಮಾಡ್ಲಿಕ್ಕೆ ಆಗದೆ ಇರುವಂತ ರೀತಿಯಲ್ಲಿ ಉಪ್ಪು. ಉಪ್ಪು ಹಾ. ಸಿಹಿ ಎರಡು ಇರುತ್ತೆ. ಸಿಹಿ ಇರೋದಿಲ್ಲ, ಉಪ್ಪಿರ್ತದೆ. ಸಿಹಿ ಇರೋದು ನದಿ ನೀರಲ್ಲಿ ಅಲ್ವಾ? ನೀವೇನಾದ್ರೂ ಅದನ್ನು ಉಪ್ಪು ಮಾಡಿಬಿಟ್ರೆ ಅಲ್ಲಿ ನೀರಿರೋದಿಲ್ಲ ಅಲ್ವಾ? ಅದ್ರೊಳಗಡೆ ಏನಾಗಿರ್ತದೆ, ಉಪ್ಪು ಮಿಕ್ಸ್. ಸಮಾವೇಶವಾಗಿರ್ತದೆ. ಹಾಗಂದ್ರೆ ಉಪ್ಪು ಕಾಣುತ್ತಾ? ಇಲ್ಲ. ಇಲ್ಲ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ನೀವೇನ್ ಮಾಡ್ಬೇಕು, ಬಾಬನ ಜೊತೆಗೆ ಕಂಬೈನ್ಡ್ ರೂಪದಲ್ಲಿ ಇರಬೇಕು. ಸಂಗಮ ಯುಗ ಮುಗಿಯುವವರೆಗೂ ಕೂಡ ಮನಬುದ್ಧಿಯಿಂದ ನೀವು ಬಾಬನಿಂದ ಭಿನ್ನ ದೂರ ಆಗುವ ಹಾಗೆ ಇಲ್ಲ. ಯಾಕೆ 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 ಅಂದ್ರೆ ಅಷ್ಟು ಕೆಸರು ಮಾಡ್ಕೊಂಡ್ಬಿಟ್ಟಿದೀವಿ. 5,000 ವರ್ಷದ ಕೆಸರನ್ನ ಏನ್ ಮಾಡ್ಬೇಕು, ಕ್ಲೀನ್ ಮಾಡಬೇಕು. ಒಂದನೇದು ಕಾರಣ. ಎರಡನೇದು, ಅಲ್ಲಿಂದ ನಾವೇನಾದ್ರೂ ಹೊರಗಡೆಗೆ ಬಂದ್ ಬಿಟ್ರೆ ಹೊರಗಡೆಗೆ ಏನಿದೆ, ವಿಕಾರ. ಕೊಳಕಿದೆ. ಕೆಂಗೇರಿ ಕಾಲುವೆ ಇದೆ. ಕೊಳೆತು ನಾರುತ್ತಿರುವಂತ ದುರ್ನಾಥವಾಗಿರುವಂತ ಕೊಳಚೆ ಎಲ್ಲಿದೆ, ಹೊರಗಡೆ ಇದೆ. ಇದೆಯೋ ಇಲ್ವೋ? ಇದೆ. ಆವಾಗ ನೀವು ನಿಮ್ಮ ಮನಸ್ಸನ್ನ ಹೊರಗಡೆ ತಂದ ತಕ್ಷಣದಲ್ಲಿ ಬಾಬಾ ಎಷ್ಟು ಅದನ್ನ ಸುಂದರ ಮಾಡಿದರೋ ಅಷ್ಟೇ ಏನಾಗ್ಬಿಡ್ತದೆ, ಮಲಿನ ಆಗ್ಬಿಡ್ತದೆ. ತುಂಬಾ ಜನ ತಮ್ಮ ಅನುಭವವನ್ನು ಹೇಳ್ತಾರೆ. ಅಣ್ಣವ್ರೆ, ಸೆಂಟರಿಗೆ ಹೋಗಿದ್ವಿ, ಸ್ಥಿತಿ ಚೆನ್ನಾಗಿತ್ತು. ಹೇಗಿತ್ತು? ಚೆನ್ನಾಗಿತ್ತು. ಮನೆಗ್ ಬಂದ್ವಿ ನೋಡಿ, ಚಂಡಮಾರುತ ಬಂದೇ ಬಿಡ್ತು. ಬಂದಿದ್ದೇ ತಡ, ಸ್ಥಿತಿ ಎಲ್ಲ ಏನಾಗ್ಬಿಡ್ತು, ಡೌನ್. ಹೊರಟೋಗ್ಬಿಡ್ತು. ಅದೇನರ್ಥ, ಪರಿಸ್ಥಿತಿಯ ಪ್ರಭಾವ ನಮ್ಮ ಮೇಲೆ ಬಿದ್ದಿದೆ. ಮನೆಯಿಂದ ಹೊರಗಡೆ ಹೋಗಿದ್ವಿ, ಜೋರಾಗಿ ಗಾಳಿ ಮಳೆ ಬಂತು, ಏನಾಗ್ತದೆ, ಶರೀರ ಬಟ್ಟೆ ಎಲ್ಲ ಮಲಿನ ಆಗತ್ತೋ ಇಲ್ವೋ? ಹಾಗೆ ಈ ಪ್ರಪಂಚದಲ್ಲಿ ನೀವು ಮನಬುದ್ಧಿಯನ್ನ ಇಟ್ಟಾಗ ಆತ್ಮೀಯರೇ, ಅದರಲ್ಲಿ ಮಲಿನತೆ ಇರುವಂತ ಕಾರಣದಿಂದ ತಕ್ಷಣದಲ್ಲಿ
ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರ ಏನಾಗತ್ತೆ, ಮಲಿನ ಆಗತ್ತೆ. ಅದು ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಬಾಬಾದ ನೆನಪಲ್ಲಿ ಇರ್ಬೇಕು. ಸದಾ ಕಂಬೈಂಡ್ ಆಗಿ ಇರಬೇಕು. ಮನಬುದ್ಧಿನ ಯಾರ ಜೊತೆಗೆ ಇರಬೇಕು? ಬಾಬಾ ಜೊತೆ. ಅನುಭವ ಹೇನ, ಬಾಬನ ಮಡಿಲಿನ ಅನುಭವ ಇದೆ ತಾನೆ. ಓಕೆ, ಒಂದು ಮಗು ಸುರಕ್ಷಿತ ಯಾವಾಗ? ಮಾಡಿ ತಾಯಿ ಮಡಿಲಲ್ಲಿ. ತಾಯಿ ಮಡಿಲಲ್ಲಿ ಕೂತ್ಕೊಂಡು ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇರಬೇಕು, ಬೇಡ್ತಾ ಇರಬೇಕು, ಜಗಳ ಮಾಡ್ಬೇಕು, ಜಿದ್ದು ಮಾಡ್ಬೇಕು. ಸುಮ್ನೆ ಕೂತ್ಕೊಂಡು ಸುಮ್ನೆ ಇರ್ಬೇಕು. ಸುಮ್ನೆ ಕೂತ್ಕೊಂಡ್ಬಿಟ್ಟು ಅಮ್ಮ ಪಾಲನೆ ಕೊಡ್ತಾರೆ ಅವ್ರು ಏನು ಕೊಡ್ತಾರೆ ಅದನ್ನ ತಗೊಂಡು ತುಂದೆ ಇರ್ಬೇಕು ಅಷ್ಟೇ ತಾನೆ. ಅಷ್ಟೇ. ಅದನ್ನ ಬಾಬನ ಹತ್ರ ಏನ್ ಮಾಡ್ತೀವಿ? ಬಾಬನ ಮಡಿಲಿ ಹೋಗ್ಬಿಟ್ಟು ಏನ್ ಮಾಡ್ತೀವಿ? ಹೇಳ್ತೀವಿ. ಅದೇ ಬೇಕು ಇದೇ ಬೇಕು, ಹಂಗೆ ಆಗ್ಬೇಕು, ಹಿಂಗೆ ಮಾಡ್ಬೇಕು, ನೀನು ಮಾಡ್ಲೇಬೇಕು, ಅದಕ್ಕೋಸ್ಕರ ನಾನು 21 ದಿನ ಮಾಡ್ತಾರೆ, 51 ದಿನ ಮಾಡ್ತೀನಿ, ಹಿಂಗೆ ಆಗ್ಬೇಕು. ಯಾರು ಹೇಳ್ದಂಗ ಆಗ್ಬೇಕು? ನಾನ್ ಹೇಳ್ದಂಗ ಆಗ್ಬೇಕು ಅಲ್ವಾ? ಅದು ಸರಿನಾ ಆತ್ಮೀಯರೇ? ಇಲ್ಲ. ಇಲ್ಲ ತಾನೆ. ನಿಮ್ಮ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿದ್ರು ನಿಮ್ಮ ಅಪ್ಪನಿಗೆ ಚೆನ್ನಾಗಿ ಗೊತ್ತಿದೆಯೋ? ಅಪ್ಪನಿಗೆ. ಅದಕ್ಕಾಗಿ ಸದಾ ತಂದೆಯ ಮಡಿಲಲ್ಲಿ ಇರ್ತಿರೋ ಅಥವಾ ಮಡಿಲಲ್ಲಿ ಬಿಟ್ಟು ಬಿಟ್ಟು ಕೆಳಗಡೆ ಇಳಿತಿರೋ ಅಂತ ನೀವೇನ್ ಮಾಡ್ಕೊಳ್ಳಿ. ಸಣ್ಣ ಮಗು ಏನ್ ಮಾಡುತ್ತೆ, ಸ್ವಲ್ಪ ದೊಡ್ಡದಾದ ತಕ್ಷಣ ನನಗೆ ಇವಾಗ ನಡಿಲಿಕ್ಕೆ ಬರ್ತದೆ, ನೀನು ಬೇಡ, ನನಗೆ ಕೆಳಗಡೆ ಇಳಿಸು ಅಂತ ಏನ್ ಮಾಡ್ತದೆ? ಜಗಳ ಮಾಡುತ್ತೆ. ಯಾರ ಜೊತೆಗೆ? ಅಮ್ಮನ ಜೊತೆ. ಕೆಳಗಡೆ ಇಳಿದ ತಕ್ಷಣ ಏನ್ ಮಾಡ್ಬಿಡ್ತದ ಅದು? ಧೂಳು ಮಡಿಲು. ಬಂಧನ ಮುಕ್ತ ಅಂದ್ರೆ ಜೋರಾಗಿ ಓಡತ್ತೆ ಮುಂದೆ, ಬೇಗ 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 ಹೋಗ್ಬೇಕು ಅಂತ. ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ತಾರೆ ತಾಯಿ ಮತ್ತು ಮಗು. ಸರಿನಾ? ಮುಂದೆ ಹೋದ ತಕ್ಷಣದಲ್ಲಿ ಸುಮಾರು ದೂರ ಹೋದ ಖುಷಿ ಆಗತ್ತೆ. ಅದಕ್ಕೆ ತುಂಬಾ ದೂರ ಆದ್ಮೇಲೆ ಒಂದು ನಾಯಿ ಬರ್ತದೆ. ಏನ್ ಬರ್ತದೆ? ನಾಯಿ. ನಾಯಿ. ಮೊದಲೇನೂ ಕೂಡ ನಾಯಿಯನ್ನು ನೋಡಿರ್ತದ ಅದು. ಯಾವಾಗ? ಅಮ್ಮನ ಜೊತೆ. ಅಮ್ಮನ ಮಡಿಲಲ್ಲಿ ಇದ್ದಾಗ ನಾಯಿಯನ್ನು ನೋಡಿರ್ತದೆ. ಆದ್ರೆ ಅಮ್ಮನನ್ನ ನೋಡ್ಕೊಂಡ್ಬಿಟ್ಟು ನಾಯಿ ಯಾವುದೇ ರಿಯಾಕ್ಷನ್ ಅನ್ನ ತೋರ್ಸೋದಿಲ್ಲ. ಯಾಕಂತಂದ್ರೆ ನಾಯಿ ಕಾಯಿ ಕುಯ್ ಭೌ ಭೌ ಅಂತಂದ್ರೆ ಅಮ್ಮ ಏನ್ ಮಾಡ್ತಾರೆ, ಕೈಲಿ ಕೋಲಿದೆ, ಕೋಲಿದ್ಬಿಟ್ಟು ಏನ್ ಮಾಡ್ತಾರೆ, ಹೊಡಿತಾರೆ. ಏಟ್ ಕೊಡ್ತಾರೆ. ಅದು ಗೊತ್ತು ಯಾರಿಗೆ? ನಾಯಿಗೆ. ಅದಕ್ಕೆ ನಾಯಿ ಏನ್ ಮಾಡುದಿಲ್ಲ, ಭೌ ಭೌ ಮಾಡುದಿಲ್ಲ. ಯಾವಾಗ ಮಗು ಒಂದೇ ಬಂತು ನಾಯಿ ಗೊತ್ತಾಗ್ಬಿಡ್ತದೆ ಏನಂತ, ಈಗ ಇದ್ರ ಮೇಲೆ ನಾನು ಅಟ್ಯಾಕ್ ಮಾಡಬಹುದು. ಯಾಕಂತಂದ್ರೆ ಮಗುವಿನಗಿಂತ ನನ್ನ ಶಕ್ತಿ ಏನಾಗಿದೆ ಜಾಸ್ತಿ. ಯಾವಾಗ ಮಗು ಒಂದನ್ನೇ ನೋಡ್ತೋ ನಾಯಿನೂ ತುಂಬಾ ಜೋರಾಗಿ ಏನ್ ಮಾಡ್ಬಿಡ್ತದೆ, ಮಗುವಿನ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತದೆ. ಯಾಕಂದ್ರೆ ಮಗುವಿನ ಕೈಯಲ್ಲಿ ಬ್ರೆಡ್ ಇದೆ ಅಲ್ವಾ? ಅವಾಗ ಮಗು ಏನ್ ಮಾಡ್ತದೆ, ಅಮ್ಮನ ಹತ್ರ ಓಡೋದು. ಮತ್ತೊಪ್ಪಾಸ್ ಓಡೋಗ್ತದೆ. ಓಕೆ, ಆವಾಗ ಅಮ್ಮನ ಹತ್ರ ಹೋದಾಗ ಅದು ಖುಷಿಯಾಗಿರ್ತದಲ್ವಾ? ಓಡುತ್ತೆ. ಭಯ ಆಗಿರ್ತದೆ, ಹೆದರಿಕೆ ಇರ್ತದೆ, ಬೆವರು ಬರುತ್ತೆ ಅಲ್ವಾ? ಹಾಗೆ ನಾವೂನು ಕೂಡ ಬಾಬನನ್ನ ಬಿಟ್ಬಿಟ್ಟು ಲೌಕಿಕದಲ್ಲಿ ಟೂರಿಗೆ, ತಿರುಗಲಿಕ್ಕೆ, ಮದುವೆಗೆ, ಇಂದ್ರಿಯ ಸುಖಕ್ಕೆ, ಪಾರ್ಟಿಗೆ ಎಲ್ಲ ಕಡೆಗೂ ಏನ್ ಮಾಡ್ತೀವಿ, ಹೋಗ್ತೀವಿ. ಅಲ್ಲಿ ಕಷ್ಟಗಳಾದಾಗ ಮತ್ತೊಪ್ಪಾಸ್ ಎಲ್ಲಿಗೆ ಬರ್ತೀವಿ, ಬಾಬನ ಮಡಿಲಲ್ಲಿ ಬಂದಾಗ ಆ ಮಗುವಿಗೆ ಜ್ವರ ಬರ್ತದೆ. ಏನು ಬರ್ತದೆ? ಬರ್ತದೆ ಬರಲ್ಲೋ? ಹೆದರದಾಗ ಜ್ವರ ಬರ್ತದೆ ಬರಲ್ಲೋ? ಅದನ್ನ ಮರಿಲಿಕ್ಕೆ ಅದಕ್ಕೆ ಏನಾಗ್ತದೆ, ತುಂಬಾ ದಿನ ಬೇಕು. ಬಾಬಾಗೆ ಬೇಕಿತ್ತ ನಿಮ್ಗೆ? ಸುಮ್ನೆ ಬಾಯಿ ಮುಚ್ಕೊಂಡು ಏನ್ ಮಾಡ್ಬೇಕಂತ ಮಡಿಲಲ್ಲಿ ಕೂತ್ಕೊಳ್ಬೇಕಿತ್ತು ತಾನೆ. ನನಗೆ ಅನುಭವ ಆಗಿದೆ ಅಂತ ಬಿಟ್ಟು ನನ್ನ ಮಡಿಲಿಂದ ಕೆಳಗಡೆಗೆ ಇಳಿದಾಗ ಅದರ ಪರಿಣಾಮ ಏನು ಅಂತ ನಿಮ್ಗೆ ಏನಾಗತ್ತೆ ಗೊತ್ತಾಗುತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಕಂಬೈಂಡ್ ಆಗಿರ್ತಿರೋ ಇದು ಬಾಬನ ಮಡಿಲಿಂದ ಕೆಳಗಡೆಗೆ ಇಳಿತಿರೋ? ಸದಾ ಕಂಬೈಂಡ್ ಆಗಿರ್ತಿರೋ ಅವಾಗ ಅವಾಗ ಕಂಬೈಂಡ್ ಆಗಿರ್ತಿರೋ? ಸದಾ. ಅದಕ್ಕೆ ಬಾಬಾ ಹೇಳ್ತಾರೆ, ಯಾವಾಗ ನೀವು ಕಂಬೈಂಡ್ ಆಗಿರ್ತಿರೋ ಮೊದ್ಲು ನಾನು ನಿಮ್ಮನ್ನ ಶುದ್ಧ ಮಾಡ್ತೇನೆ, ಶುದ್ಧ ಆದ್ಮೇಲೆ ನಿಮ್ಗೆ ಏನ್ ಮಾಡ್ತೇನೆ ನಾನು, ಆಮೇಲೆ ಏನ್ ಮಾಡ್ತಾರೆ, ಚಿಕ್ಕ ಮಕ್ಕಳು ಮಲಗಿರ್ತಾರಲ್ಲ, ಅಮ್ಮ ಎತ್ಕೊಂಡು ಹೋಗ್ಬಿಟ್ಟು ಮೊದ್ಲು ಹಲ್ಲುಜ್ಜಿ ಕ್ಲೀನ್ ಮಾಡಿಸಿ ಸ್ನಾನ ಮಾಡಿಸಿ ಬಟ್ಟೆ ಹಾಕ್ಬಿಟ್ಟು ಆಮೇಲೆ ಏನ್ ಮಾಡ್ತಾರೆ, ಶೃಂಗಾರ ಮಾಡ್ತಲ್ವಾ? ಓಕೆ, ಈಗ ಭಗವಂತನ ಪ್ರಶ್ನೆ, ನೀವು ಶೃಂಗಾರ ಮಾಡಿಕೊಳ್ಳುವಷ್ಟು ಪವಿತ್ರ ಆಗಿದ್ದೀರಾ? ಇನ್ನು ಕೊಳಕಿದೆಯೋ ಅಥವಾ ಸ್ವಚ್ಛ ಆಗಿದ್ದೀರೋ?
ಕೊಳಕಿದೆ. ಸ್ವಲ್ಪ ಆಗ್ತಾ ಇದೆ. ಇದೀವಿ ಆ ಇನ್ನು ಆಗ್ತಾ ಸ್ವಲ್ಪ ಇದೀವಿ ಆಗ್ತಾ ಇದೀವಿ. ಹಂಗಿದ್ರೆ ಕೊಳಕು ಅಂತಂದ್ರೆ ಏನು? ಮನ್ಸಲ್ಲಿ ಅವ್ರ ಹಂಗಂದ್ರು ಹಿಂಗಂದ್ರು. ಮನೆ ನಂದು, ಮನೆಯವರು ನನ್ನವರು, ಆಸ್ತಿ ನಂದು, ಬಂಗಾರ ನಂದು, ಜವಾಬ್ದಾರಿ ನಂದು, ವಿಶ್ವ ಕಲ್ಯಾಣ ಮಾಡೋದು ನಂದು, ನನ್ನ ವಿಕರ್ಮ ವಿನಾಶ ಮಾಡ್ಕೊಳ್ಳೋದು ನಾನೇ ಮಾಡ್ಬೇಕು, ನನ್ನ ಮಕ್ಕಳ ಎಜುಕೇಶನ್ ನಾನೇ ಮಾಡಿಸ್ಬೇಕು. ಅಣ್ಣವ್ರೇ, ಮಗಳ ಎಕ್ಸಾಮ್ ಇದೆಯಲ್ಲ, ಅದಕ್ಕಾಗಿ ನನಗೆ ಬಟ್ಟಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರ ಜವಾಬ್ದಾರಿ ಯಾರ್ದು? ನಂದು. ಈ ನನ್ನದು ಹೇಳುವಂತ ಭಾರನೆ ಇವತ್ತೇನಾಗ್ತಾ ಇದೆ, ನಿಮ್ಮನ್ನ ಮುಕ್ತರನ್ನಾಗಿ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ಬಾಯಲ್ಲಿ ಮಾತು ಎರಡೆರಡು ಕೈ ಎತ್ತದು ಫರಿಸ್ತಾ ಅಂತ. ಏನ್ ಮಾಡೋದು? ನಂದು ಒಬ್ಬ ಶಿವಬಾಬಾ ಬಿಟ್ಟು ಬೇರೆ ಯಾರು ಇಲ್ಲಪ್ಪ. ಬರೀ ಶರೀರದ ಬಾಯಿಂದ ಮಾತನ್ನೇ ಹೊರತು ಜೀವನದಲ್ಲಿ ಅದರ ಅಡವಳಿಕೆ ಇಲ್ಲ. ಆತ್ಮೀಯರಿಗೆ ಗೊತ್ತಿರ್ಲಿ, ನೀವೆಷ್ಟೇ ಜ್ಞಾನ ಹೇಳಿ ಜೀವನದಲ್ಲಿ ಅದರ ಅಳವಡಿಕೆ ಇಲ್ಲ ಅಂತಂದ್ರೆ ನಿಮ್ಗೆ ಧಾರಣೆ ಆಗೋದಿಲ್ಲ. ಧಾರಣೆ ಆಗಿಲ್ಲ ಅಂತಂದ್ರೆ ಅನುಭವನೂ ಆಗೋದಿಲ್ಲ. ಅನುಭವ ಆಗಿಲ್ಲ ಅಂತಂದ್ರೆ ಆ ಜೀವನದಲ್ಲಿ ಮುಂದುವರಿಬೇಕು ಅಂತ ನಿಮಗೆ ಅನ್ಸಲ್ಲ. ಅನ್ಸೋದಿಲ್ಲ. ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ. ಇದೆಲ್ಲ ಆಗಬೇಕು ಅಂತಂದ್ರೆ ಸದಾ ಕಾಲ ಏನಾಗಿರ್ಬೇಕು? ಕಂಬೈಂಡ್ ಆಗಿದ್ದು ಆ ವಿಕರ್ಮ ವಿನಾಶ ಆಗುವಂತ ಅನುಭವ ಆಗ್ತಾ ಇರಬೇಕು. ಹಗುರತೆ, ಸ್ವಚ್ಛತೆ, ಪವಿತ್ರತೆ, ಶುದ್ಧತೆ, ಬಾಬಾ ಸುಂದರ ಮಾಡುವಂತ ಅನುಭವ ನಿಮ್ಗೇನಾಗ್ತಾ ಇರಬೇಕು? ಆಗ್ತಾ ಇರಬೇಕು. ಸದಾ ಕಂಬೈಂಡ್ रहते हो ना? ಬಾಬಾ ಕೇಳ್ತಾರೆ, ಸದಾ ಕಂಬೈಂಡ್ ಆಗಿ ಇರ್ತಿರ್ತಾನೆ? ಇರ್ತಿರಲ್ವಾ? ಇರ್ತೀವಿ. ಹೌದು ಬಾಬಾ, ನಾವು ಸದಾ ಕಂಬೈಂಡ್ ಆಗಿರ್ತೀವಿ. ಬಾಬಾ ಕೇಳ್ತಾರೆ, ಯಾರ ಜೊತೆಗೆ? ಮೊಬೈಲ್ ಜೊತೆಗೆ. ಯಾರ ಜೊತೆಗೆ? ಮೊಬೈಲ್ ಜೊತೆ. ಮೊಬೈಲ್ ಜೊತೆ ಕಂಬೈಂಡ್ ಆಗಿರ್ತೀವಿ. ನಮ್ಮ ಆಫೀಸ್ ವರ್ಕ್ ಜೊತೆ ಕಂಬೈಂಡ್ ಆಗಿರ್ತೀವಿ. ಮನೆ ಕೆಲಸದ ಜೊತೆಗೆ ಕಂಬೈಂಡ್ ಆಗಿರ್ತೀವಿ. ಚಿಂತೆ ಜೊತೆ ಕಂಬೈಂಡ್ ಆಗಿರ್ತೀವಿ ಅಲ್ವಾ? ಯಾವ ಜೊತೆಗೆ ಇರೋದಿಲ್ಲ? ಬಾಬಾ ಜೊತೆ. ಬಾಬಂತ ಯಾವಾಗ ಹೋಗೋದು? ಅಮೃತ ವೇಳೆ ನುಮಾಶ. ಸಂಕಟ ಬಂದಾಗ ವೆಂಕಟರಮಣ. ಹಾ, ಅಮೃತ ವೇಳೆಗೆ ಹೋಗ್ತೀವಿ. ಹೌದು, ದೊಡ್ಡ ಕಂಪ್ಲೇಂಟ್ ಮಾಡ್ಲಿಕ್ಕೆ, ಬೇಡ್ಲಿಕ್ಕೆ, ಕೂಗ್ಲಿಕ್ಕೆ, ಅಳಲಿಕ್ಕೆ, ಬೊಬ್ಬೆ ಹೊಡಿಲಿಕ್ಕೆ. ಅಮೃತ ವೇಳೆ ಹೋಗೋದು ಯಾವ್ದಕ್ಕೆ? ಹೋಗೋದಕ್ಕೆ, ಯಾವ್ದಕ್ಕೆ? ಹೇಳೋದಕ್ಕೆ. ಅಯ್ಯೋ ಹೇಳೋದು. ಅಂದ್ರೆ ಇವತ್ತು ಅಮೃತ ವೇಳೆ ತುಂಬಾ ಚೆನ್ನಾಗಿತ್ತು. ಯಾಕೆ ಹೇಳಿ? ನಿದ್ದೆ ಮಾಡಿದ್ವಿ ಚೆನ್ನಾಗಿ. ಎಷ್ಟು ಚೆನ್ನಾಗ ಅನುಭವ ಇದೆಯಲ್ವಾ? ಅಮೃತ ಕುಡ್ದು ಬಿಟ್ವಿ, ಹಗೂರಾಗ್ಬಿಟ್ಟು. ಅನ್ನೋರೆ ಮಜಾ ಏನು ಗೊತ್ತಾ? ಏನಕ್ಕೋರೆ, ಹಾಸಿಗೆ ಮೇಲೆ ಮಲ್ಕೊಂಡ್ರು ಕೂಡ, ಫ್ಯಾನ್ ಹಾಕೊಂಡ್ರು ಕೂಡ, AC ಹಾಕೊಂಡ್ರು ಕೂಡ ಇಷ್ಟು ಚೆನ್ನಾಗಿ ನಿದ್ದೆ ಬರೋದಿಲ್ಲ. ಅಮೃತ ವೇಳೆ ಎದ್ದು ಕೂತ್ಕೊಂಡು ಕಣ್ಣು ಮುಚ್ಚಿದ್ರೆ ಎಷ್ಟು ಚೆನ್ನಾಗಿ ನಿದ್ದೆ ಬರ್ತದೆ ಅಂತಂದ್ರೆ ನಿದ್ದೆ ಗುಳಿಗೆನೂ ತಗೊಳ್ಳೋದು ಬೇಡ. ಅಷ್ಟು ಬಾಬಾ ನಮ್ಗೇನ್ ಮಾಡ್ತಾರೆ? ಪಾಲನೆಯನ್ನ ಮಾಡ್ತಾರೆ. ಮರ್ಯಾದೆ ಕಾಣೋದಿಲ್ವಾ ಕೇಳ್ತಾರೆ ಬಾಬಾ. ಅಲ್ಲೊಬ್ಬಳು ನಿದ್ರೆ ಮಾಡ್ಲಿಕ್ಕೆ ಬಾಬಾನ ಮಡಿಯಲ್ಲಿ ಹೋಗಿದ್ದು. ಆ ಏನ್ ಬಾಬಾ ತಟ್ತಾರ ಮಲ್ಕೋ ಮಲ್ಕೋ ಅಂತ ಬಿಟ್ಟು? ಇಲ್ಲ ನಾಳೆ ಎಕ್ಸಾಮ್ ಇರುವಂತ ಮಕ್ಕಳನ್ನ ಮಲ್ಕೋ ಅಂತ ಹೇಳ್ತಾರ ತಾಯಿ? ಇಲ್ಲ ತಾನೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ. ಬಾಬನ ಜೊತೆಯಲ್ಲಿ ಇದ್ಬಿಟ್ಟು ಏನು ಮಾಡ್ತಾ ಇದ್ದೀರಾ? ಬಿ ಸೀರಿಯಸ್, ಸೀರಿಯಸ್ ಆಗಿರಿ. ಅಲ್ಲಿದ್ದಾಗ ಭಗವಂತನ ಜೊತೆಯ ಆ ವಿಶ್ವ ಸೇವೆಯ ಏನಾಗಿರ್ಬೇಕು? ಅನುಭವ ನಿಮ್ಗೆ ಆಗ್ಬೇಕು. ಆ ವಿಕರ್ಮ ವಿನಾಶ ಆಗ್ತಾ ಇರುವಂತ ಅನುಭವ ಹೇಳುವಂತ ನಿಮ್ಗೆ ಆಗ್ಬೇಕು. ಅದಕ್ಕಾಗಿ ಸದಾ ಕಂಬೈಂಡ್ ಆಗಿರ್ಬೇಕಾಗ್ತದೆ. ಅಕೇಲೆ ನಹಿ. ಮಾಯಾ ಅಕೇಲೆ ಕರ್ನೆ ಕಿ ಕೋಶಿಶ್ ಕರ್ತಿ ಹೈ. ಮಾಯ ಏನ್ ಮಾಡ್ಬಿಡ್ತದಂತೆ? ತಂದೆಯಿಂದ ಒಂಟಿಯಾಗಿರ್ತಾರೆ. ಒಬ್ಬಂಟಿಯಾಗಿ ಮಾಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಮಾಡುತ್ತೆ. ಎಷ್ಟು ಜನರಿಗೆ ಕೋರ್ಸ್ ಕೊಟ್ಟಿದ್ದೇನ್ರಿ? ಇವಾಗ ಬಾಬಾ ಯಾಕೆ? ನನಗೆ ಅನುಭವ ಇದೆ, ನಾನೇನ್ ಮಾಡ್ಬಿಡ್ತೇನೆ? ಕೋರ್ಸನ್ನ ಕೊಟ್ಟು ಬಿಡ್ತೀವಿ. ನೀವು ಕೋರ್ಸ್ ಕೊಟ್ಟು ಬಿಟ್ರೆ ಜ್ಞಾನ ಹೊರಗಡೆ ಬರಬಹುದೇ ಹೊರತು ಎದುರುಗಡೆ ವ್ಯಕ್ತಿ ಬಾಬನ ಮಗು ಆಗಲ್ಲ. ಆಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಏನು ಬೇಕು ಅಂತ ಬಿಟ್ಟು ನಿಮಗೆ ಗೊತ್ತಿಲ್ಲ. ಗೊತ್ತಿರಲ್ಲ. ನಿಮ್ಮತ್ತಿರೋದನ್ನ ನೀವು ಕೊಡ್ತೀರಾ ಹೊರತು ಅವ್ರಿಗೇನು ಬೇಕು ಅದು ಗೊತ್ತಿರೋದಿಲ್ಲ. ಅವ್ರಿಗೇನು ಬೇಕು ಅದು ನಿಮ್ಮತ್ತಿಲ್ಲ. ಅದ್ಯಾರ ಹತ್ರ ಇದೆ? ಬಾಬಾ ನಿಮ್ಮಪ್ಪನ ಹತ್ರ ಇದೆ. ಅದು ಅವರು ಕೊಡಬೇಕೇ ಹೊರತು ಅದು ನೀವು ಕೊಡೋದು ಅಲ್ಲ. ಅಲ್ಲ. ಅದಕ್ಕಾಗಿ ಮಾಯೆ ಮೊದ್ಲೇನ್ ಮಾಡುತ್ತೆ? ನಿಮ್ಮನ್ನ ಒಬ್ಬಂಟಿ,
ರಾವಣನು ಕೂಡ ಏನ್ ಮಾಡ್ದ ರಾವಣ? ಬಂಗಾರದ ಜಿಂಕೆ. ಸೀತೆ ಅಪಹರಣ ಮಾಡ್ಲಿಕ್ಕೆ ಬರ್ತಾನೆ. ಅವಾಗ ಗೊತ್ತಾಗ್ತದೆ ರಾಮ ಸೀತೆ ಜೊತೆಗೆ ಯಾರಿದ್ದಾರೆ? ರಾವಣ ಲಕ್ಷ್ಮಿ. ರಾಮ ಮತ್ತು ಲಕ್ಷ್ಮಣ. ಲಕ್ಷ್ಮಣ. ಎಲ್ಲಿವರೆಗೆ ಇವರಿಬ್ಬರನ್ನ ದೂರ ಮಾಡೋದಿಲ್ವೋ ಅಲ್ಲಿಯವರೆಗೆ ಸೀತೆನ ಎತ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ರಾಮನನ್ನು ದೂರ ಮಾಡ್ಲಿಕ್ಕೆ ಕಾರಣ, ಸೀತೆ ಮತ್ತು ರಾಮ ದೂರ ಆಗ್ಲಿಕ್ಕೆ ಕಾರಣ ರಾವಣನೇ. ಆ ಜಿಂಕೆ. ಸೀತೆಗೆ ಬಂದಿರುವಂತ ಬಂಗಾರದ ಜಿಂಕೆಯ ಬಂಗಾರದ ಜಿಂಕೆ. ಇಚ್ಛೆ. ಹಾಗೆ ನಮ್ಗೇನ್ ಇಚ್ಛೆ ಬರ್ತದೆ ಆತ್ಮೀಯರೇ? ಕಾಶ್ಮೀರ ನೋಡ್ಬೇಕು, ಬಂಗಾರ ಹಾಕೊಳ್ಬೇಕು, ಮನೆ ಕಟ್ಟಬೇಕು, ಕಾರಲ್ಲಿ ಓಡಾಡ್ಬೇಕು, ಗೋಬಿ ಮಂಚೂರಿ ತಿನ್ಬೇಕು, ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಬೇಕು, ಸೇವೆ ಮಾಡ್ದಾಗ ನನಗೆ ಜನ ಗೌರವ ಕೊಡಬೇಕು, ಸನ್ಮಾನ ಮಾಡ್ಬೇಕು, ಕಿರೀಟ ಹಾಕೊಳ್ಬೇಕು. ಇದೆಲ್ಲ ಏನು? ಇಚ್ಛೆಗಳು. ಇದೆಲ್ಲ ಏನು? ಬಂಗಾರದ ಮಾಯಾ ಜಿಂಕೆ. ಮಾಯಾ ಜಿಂಕೆ. ಕಾಮನೆಗಳು. ಯಾವಾಗ ನೀವು ಕಾಮನೆಗಳನ್ನು ಬೇಕು ಆವಾಗ ನೀವೇನ್ ಮಾಡ್ತೀರಿ? ರಾಮನನ್ನ ಕಳಿಸ್ತೀರಿ ಅಲ್ಲಿಗೆ. ಎಲ್ಲಿಗೆ? ಎಲ್ಲಿ ಕಳಿಸ್ತೀರಿ? ಮನಸ್ಸಿನೊಳಗಡೆ ಬಂಗಾರದ ಜಿಂಕೆ ತಗೊಂಡಮ್ಮ ಅಂತ ಕಳಿಸ್ತೀರಿ ಅಲ್ವಾ? ಹಾಗೆ ನೀವು ನಿಮ್ಮಪ್ಪನನ್ನ ಯಾವ್ದ ಕಳಿಸ್ತಿದ್ದೀರಿ? ಬಂಗಾರದ ಜಿಂಕೆ. ನನಗೆ ಬಿಲ್ಡಿಂಗ್ ಕಟ್ಕೊಡು, ಬಿಲ್ಡಿಂಗ್ ಕಟ್ಕೊಡು, ಬಿಲ್ಡಿಂಗ್ ಕಟ್ಕೊಡು ಕಳಿಸ್ತೀರಿ ಅವನಿಗೆ. ಈಶ್ವರ ಸೇವೆ ಮಾಡ್ಲಿಕ್ಕೆ ಬಿಡೋದಿಲ್ಲ, ನಿಮ್ಮ ಮೂಲಕ ಶಕ್ತಿನ ವಿಶ್ವ ಕೊಡೋದೇ ಇಲ್ಲ. ಆವಾಗ ಅವನು ಬಿಲ್ಡಿಂಗ್ ಕಟ್ಲಿಕ್ಕೆ ಹೋಗ್ಬಿಡ್ತಾನ ಅಲ್ಲಿ. ನಿಮ್ ಜೊತೆಗೆ ಯಾರಿದ್ದಾರೆ? ಯಾರು ಇಲ್ಲ. ರಾವಣ ಕಾಯ್ತಾ ಇರ್ತಾನೆ. ರಾವಣ ಏನ್ ಟಕ್ ಅಂತ ಏನ್ ಮಾಡ್ಬಿಡ್ತಾನೆ? ಆಯ್ತಾ? ಅದಕ್ಕಾಗಿ ಸ್ಥೂಲವಾಗಿ ಶಾರೀರಿಕವಾದಂತ ಯಾವುದೇ ಇಚ್ಛೆ ಪೂರ್ಣ ಮಾಡಿ ಅಂತ ಬಾಬನ ಹತ್ರ ಕೇಳಬಾರದು. ಓಕೆ, ನಿಮ್ಗೇನು ಬೇಕು ಕೇಳೋದ್ರಲ್ಲಿ ತಪ್ಪಿಲ್ಲ ಆತ್ಮೀಯರೇ. ಆದ್ರೆ ಅದನ್ನು ಕೊಡಬೇಕು ಬೇಡವೋ ಅಂತ ಯಾರು ನಿರ್ಣಯ ಮಾಡ್ತಾರೆ? ಬಾಬಾ. ಅಲ್ವಾ? ಚಿಕ್ಕ ಮಕ್ಕಳು ಊರಲ್ಲಿ ಕಂಡಿದ್ದೆಲ್ಲ ಬೇಕು, ಅದಕ್ಕೆ ಅದು ಬೇಕು ಇದು ಬೇಕು ಅಂತ ಹೇಳ್ತದೆ ಹೇಳಲ್ವಾ? ಹೇಳುತ್ತೆ. ಹಂಗಂತ ಅಪ್ಪ ಅಮ್ಮ ಎಲ್ಲ ಕೊಡಿಸ್ತಾರ? ಕೊಡ್ತಾರೆ. ಕೊಡಿಸೋದಿಲ್ಲ. ಅದ್ರ ಆರೋಗ್ಯ ಚೆನ್ನಾಗಿರೋದನ್ನ ಮಾತ್ರ ಕೊಡ್ತಾರೆ. ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡಿರು ಅಂತ ಮಾತು ಕೇಳಿದ್ರೆ ಎರಡು ಏನ್ ಮಾಡ್ತಾರೆ? ಬಾರಿಸ್ತಾರೆ. ಹಂಗೆ ನಿಮ್ಗೂ ಕೂಡ ಬಾರಿಸ್ತೇನೆ ಅಂತ ಹೇಳ್ತಾರೆ ಬಾಬಾ. ಮಾತು ಕೇಳಲಿಲ್ಲ ಅಂತ ಮುಂದೆ ಪರಿಸ್ಥಿತಿಗಳು, ಸಮಸ್ಯೆಗಳು, ವಿಘ್ನಗಳು ಬಂದ್ಬಿಟ್ಟು ಏನ್ ಮಾಡ್ಬೇಕಾಗ್ತದೆ? ನಾನು ಏಟನ್ನ ಕೊಡಬೇಕಾಗ್ತದೆ. ನನ್ನ ಏಟು ನೋವು ಕಡಿಮೆ ಆಗೋವರೆಗೂ ನೀವೇನ್ ಮಾಡ್ಬೇಕಾಗ್ತದೆ? ಅಳ್ಬೇಕು. ಗೊಳೋ ಅಂತ ಅಳಬೇಕಾಗತ್ತೆ. ಅದು ಬೇಡ ಅಂತಂದ್ರೆ ನಾನು ಏನು ಊಟ ಕೊಡ್ತೇನೋ, ನಾನೇನು ಪಾಲನೆ ಕೊಡ್ತೇನೋ, ನಾನೇನು ಸೇವೆ ಮಾಡಿಸ್ತೇನೋ ಅದನ್ನು ಮಾತ್ರ ಮಾಡ್ಕೊಂಡಿರಿ. ಸುಮ್ಮನೆ ನಮ್ಮ ಮಡಿಲಲ್ಲಿ ಕೂತ್ಕೊಳ್ಳಿ. ಏನು ಮಾಡಬೇಕು ಬಿಡಬೇಕು ನಾನು ನಿರ್ಣಯ ಮಾಡ್ತೀವಿ. ನೀವು ಶಾರೀರಿಕವಾಗಿ ಎಲ್ಲೇ ಇದ್ರೂ ಕೂಡ ನಿಮ್ಮ ಮನ ಬುದ್ಧಿ ಸದಾ ಎಲ್ಲಿರ್ಬೇಕು? ಬಾಬನ್ ಜೊತೆ. ಬಾಬಾ ಜೊತೆ. ಬಾಬನ ಮಡಿಲಲ್ಲಿ ಇರಬೇಕಾಗ್ತದೆ. ಓಕೆನಾ? ಈ ರೀತಿ ಯಾರು ಇರ್ತಾರೋ ಅವರು ನಿಜವಾಗ್ಲೂ ತಮ್ಮ ಜೀವನದ ಪ್ರತಿ ಕ್ಷಣದಲ್ಲಿ ಹೋಲಿ ಹಬ್ಬವನ್ನ ಆಚರಣೆ ಮಾಡ್ತಾ ಇರ್ತಾರೆ. ಬಾಬಾ ಹೇಳ್ತಾರೆ, ನಾಯಿ ಎಲ್ಲ ಮಕ್ಕಳೇ, ನನ್ನ ಮಡಿಲಲ್ಲಿ ಇದ್ದಾಗ ನಿಮ್ಮ ಹತ್ರ ಒಂದು ಸೊಳ್ಳೆ ಬಂದ್ರು ಕೂಡ ಸೊಳ್ಳೆನ ಏನ್ ಮಾಡ್ತೇನೆ? ನಾನು ಓಡಿಸ್ತೇನೆ. ಅದರಿಂದನೂ ನಿಮ್ಗೆ ತೊಂದರೆ ಬರ್ದಿದ್ದಾಗೆ ನಾನು ನಿಮ್ಮನ್ನ ಏನ್ ಮಾಡ್ತೇನೆ? ನೋಡ್ಕೊಳ್ತೇನೆ. ಈ ಸುಖ ಸಂಗಮ ಯುಗದಲ್ಲಿ ಮಾತ್ರ ಸಿಗತ್ತೆ ಹೊರತು ಬೇರೆ ಯಾವಾಗ್ಲೂ ಸಿಗೋದಿಲ್ಲ. ಹೌದಣ್ಣವ್ರೆ. ಮೌಂಟ್ ಅಬುದಲ್ಲಿ ಹೋದಾಗ ನಮ್ಗೆ ಏನು ಕೆಲಸ ಇರೋದಿಲ್ಲ, ಆರಾಮಾಗಿರ್ತೀವಿ. ಯಾಕೆ? ಬಾಬನ ಪಾಲನೆ, ಬಾಬಾರವರ ಮನೆ. ಆದ್ಮೇಲೆ ಶಾರೀರಿಕವಾಗಿ ನಾವು ಆರಾಮಾಗಿರ್ತೀವಿ, ಆದ್ರೆ ಮಾನಸಿಕವಾಗಿ ಅಕ್ಕೋರೆ ಮೌಂಟ್ ಅಬುಗೆ ಹೋಗ್ಬಿಟ್ಟು ಏನ್ ಮಾಡಿದ್ರಿ? ಒಂದ್ ದಿವಸ ಪ್ರಕಾಶ್ ಮಣಿ ದಾದಿ ಪಾರ್ಕಿಗೆ ಹೋಗಿದ್ವಿ ಅಣ್ಣವ್ರೆ. 2ನೇ ದಿನ ಅಜ್ಮೀರು, 3ನೇ ದಿನ ಅಂಬಾಜಿ, 4ನೇ ದಿನ ಪೀಸ್ ಪಾರ್ಕು, 5ನೇ ದಿನ ಸೋಲಾರ್ ಸಿಸ್ಟಮ್, 6ನೇ ದಿನ ವಾಪಸ್ ಬಂದ್ವಿ. ಬಂದು ಚೆನ್ನಾಗಿತ್ತು. ಓದಲೆಲ್ಲ ಟೋಲಿ ಕೊಟ್ರು, ಗಿಫ್ಟ್ ಕೊಟ್ರು, ಚೆನ್ನಾಗಿ. ಕ್ಲಾಸು ಅಣ್ಣವ್ರ ಕ್ಲಾಸ್ ಕೇಳಲಿಕ್ಕೆಲ್ಲ ಪುರ್ಸತ್ತೆ ಇರ್ಲಿಲ್ಲ. ಊರ್ ಸುತ್ತದಲ್ಲೆಲ್ಲ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ವ ನಾವು. ಕ್ಲಾಸಲ್ಲಿ ಊಟ ತಿಂಡಿ ಎಲ್ಲ ಬ್ರಹ್ಮಾಭಜನೆ ಎಲ್ಲ ಚೆನ್ನಾಗಿತ್ತ ಅನ್ನೋರೆ. ಸ್ವಲ್ಪ ನೆಗಡಿ ಬಂತು. ರೇವರೆಲ್ದಿ ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿ ಏನೋ ಸಿರಪ್ ಇಟ್ಟಿದ್ರು, ಅದನ್ನ ಕುಡಿದ್ಬಿಟ್ಟು ಸರಿ ಮಾಡ್ಕೊಂಡೆ. ನಿದ್ರೆ ಗಿದ್ರೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಊಟ ತಿಂಡಿ ಮಾಡ್ಕೊಂಡ್ಬಿಟ್ಟು ಟೋಲಿ ತಗೊಂಡ್ ಬಂದಿದ್ದೇನೆ. ಟೋಲಿ ಕಳ್ಸ್ಕೊಡ್ಲಾ ಅಣ್ಣವ್ರೆ?
ಎಷ್ಟು ಚೆನ್ನಾಗಿ ಸಾಧನೆ ಮಾಡ್ಕೊಂಡು ಬಂದ್ರಲ್ವಾ. ಬಾಬನ ಮನೆ ಚೆನ್ನಾಗಿತ್ತು. ಡೈಲಿ ಎಲ್ಲೆಲ್ಲಿ ಹೋಗಿದ್ವಿ ಅನ್ನೋರ ಸ್ಟೇಟಸ್ ಎಲ್ಲ ಬೇರೆ ಹಾಕಿದ್ವಿ ನಾವು ಫೋಟೋದಲ್ಲಿ. ನಮ್ಮ ಜೊತೆಗೆ ಯಾರ್ಯಾರಿದ್ರು, ಯಾರ್ಯಾರು ಗ್ರೂಪ್ನಲ್ಲಿದ್ರು ಎಲ್ಲರೂ ತುಂಬಾ ಚೆನ್ನಾಗಿತ್ತು ಅನ್ನೋರೆ. ಅಲ್ಲಿಂದ ಇಲ್ಲಿ ಬರೋವರೆಗೆ ಊರ್ ಸುದ್ದಿ ಎಲ್ಲ ಮಾತಾಡ್ಕೊಂಡು ಆ ಸೆಂಟರ್ನಲ್ಲಿ ಇದಿತ್ತಂತೆ, ಈ ಸೆಂಟರ್ನಲ್ಲಿ ಹೀಗಿದೆ ಅಂತೆ, ಆ ಟೀಚರ್ ಹೀಗಂತೆ ಅವರಂತ ಎಲ್ಲ ಸುದ್ದಿ ಮಾತಾಡ್ಕೊಂಡು ನಮ್ಮ ಸೆಂಟರ್ದು ಸುದ್ದಿ ಎಲ್ಲ ಹೇಳ್ಬಿಟ್ಟು ಚೆನ್ನಾಗಿತ್ತು. ಯಾವುದು ಓಡ್ಸಿರ್ತೈತೆ. ಯಾವುದು ಮಧುಬನ ಮಧುಬನದ ಟೂರು ಅಲ್ವಾ. ಇದು ನಮ್ಮ ಮನೋಸ್ಥಿತಿ. ನಿಮ್ಮ ನೀವು ಚೆಕ್ ಮಾಡ್ಕೊಳ್ಳಿ ಆದ್ಮೇಲೆ ನೀವು ಹೇಗಿದ್ದೀರಿ ಅಂತ. वह कभी भी अलग नहीं हो सकते क्योंकि माया अलग करके फिर पुराने संस्कारों को इमर्ज करती है. ಯಾವಾಗ ನೀವು ಬಾಬನಿಂದ ಕೆಳಗಡೆ ಇಳಿತೀರೋ ಅವಾಗ ಏನಾಗ್ತದೆ, ಮಾಯೆ ನಿಮ್ಮನ್ನ ಬೇರೆ ಮಾಡ್ಬಿಟ್ಟು ಹಳೆ ಸಂಸ್ಕಾರವನ್ನ ಏನ್ ಮಾಡ್ಬಿಡ್ತದೆ, ಇಮರ್ಜ್. ಯಾವ್ದು ಹಳೆ ಸಂಸ್ಕಾರ? ವಿಕಾರ ಇಂದ್ರಿಯ ಸುಖ, ಶರೀರಧಾರೆಗಳ ಜೊತೆಗೆ ನಂಬಿಕೆ ವಿಶ್ವಾಸ, ರಾವಣ ಜೊತೆಗೆ ಇರುವಂಥದ್ದು. ಆ ಸಂಸ್ಕಾರ ಏನ್ ಮಾಡ್ಬಿಡ್ತದೆ, ಹಾಕ್ಬಿಡು. ಇಮರ್ಜ್ ಮಾಡ್ಬಿಡ್ತದೆ ಅಲ್ವಾ. ಹೇಗೆ ಅಂತ ಗೊತ್ತಾ ನಿಮಗೆ? ಬಾಬನ ಮಕ್ಕಳ ಜೊತೆಗೆ ನಾವು ಹೋದಾಗ ಹೊರಗಡೆ ಆಹಾರವನ್ನ ಸ್ವೀಕಾರ ಮಾಡೋದಿಲ್ಲ ಅಲ್ವಾ. ಒಬ್ಬರೇ ಹೋದಾಗ ಲೌಕಿಕದವ್ರ ಹತ್ರ ಯಾರು ನೋಡ್ತಾ ಇದ್ದಾರ್ರಿ, ಯಾರು ಕಾಣ್ತಾ ಇಲ್ಲ, ಹೋಟೆಲ್ ತಿಂದು ಯಾರಿಗೆ ಗೊತ್ತಾಗ್ತದೆ ಅಂತ ಏನ್ ಮಾಡ್ಬಿಡೋದು, ತಿಂದ್ಬಿಡೋದು ಅಲ್ವಾ. ಅವಾಗ ಏನಾಯ್ತು, ಹಳೆ ಸಂಸ್ಕಾರ ಹೋಟೆಲಲ್ಲಿ ತಿಂದಿರ್ತಾರಲ್ಲ, ಕಣ್ಣಿಗೆ ಕಾಣತ್ತಲ್ಲ, ಅದು ನಾಲ್ಗೆ ಏನ್ ಮಾಡ್ತದೆ, ಬೇಕು 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 ಬಾಬಾ. ಬೇಕು ಅಂತ ಅನಿಸ್ತಾ ಇರ್ತದೆ. ಅವಾಗ ಏನಾಗ್ಬಿಡ್ತದೆ, ತಿಂದು ಬಿಡ್ತೀವಿ. ಅವಾಗ ಏನಾಗತ್ತೆ, ಅದು ರುಚಿ ಮತ್ತು ಅಪಾಸದ ಇಮರ್ಜ್ ಆದಾಗ ಪ್ರತಿದಿನ ಸಾಯಂಕಾಲ ನುಮಾಶಾಮ್ ಯೋಗ ಇಲ್ಲ. ನುಮಾಶಾಮ್ ಯೋಗ ಆಮೇಲೆ ಏನ್ ಮಾಡೋದು, ಗೋಬಿ ಮಂಜೂರಿ ತಿನ್ನಪ್ಪ. ಹಾ ರಾಜಮಕ್ಕ ಪಾಸ್. ಕರೆಕ್ಟ್ ಆಗಿ ಅನ್ಸದ್ ನೋಡಿ ಅಲ್ಲ. ರಾಜಮಕ್ಕ ಹೋಗ್ತೀರಾ, ನೀವ್ ಹೋಗ್ತೀರಾ ತಿನ್ಲಿಕ್ಕೆ? ಇಲ್ಲ, ನನ್ನ ಹೋಗಲ್ಲ. ಹಾ ಅಲ್ವಾ, ಎಷ್ಟು ಕರೆಕ್ಟ್ ಆಗಿದೆ ನೋಡಿ. ಅವಾಗ ಆ ಟೈಮ್ ಏನ್ ಮಾಡ್ತೇವೆ, ಇಂದ್ರಿಯ ಸುಖವನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ, ಯೂಟ್ಯೂಬ್ ಅನ್ನ ನೋಡ್ಲಿಕ್ಕೆ ನಾವಲ್ಲಿ ಹೋಗ್ತೀವಿ ಆತ್ಮೀಯರೇ. ಅದಕ್ಕಾಗಿ ಆ ಸಂಸ್ಕಾರವನ್ನ ಇಮರ್ಜ್ ಮಾಡ್ಲಿಕ್ಕೆ ನಾವು ಅವಕಾಶವನ್ನ ಕೊಡಬಾರ್ದು. ಸದಾಕಾಲ ಈಶ್ವರ ಸೇವೆಯಲ್ಲಿ ನೀವು ಬ್ಯೂಸಿ ಆಗಿದ್ದಿದ್ರೆ ನಿಮ್ಮ ತನು ಮನಧನಕ್ಕೆ ಏನು ಬೇಕು ಅದನ್ನು ಬಾಬಾ ಏನ್ ಮಾಡ್ತಾ ಇರ್ತಾರೆ, ಕೊಡ್ತಾ ಇದ್ದಾರೆ. तो शुद्ध संस्कार मर्ज हो जाते हैं. ಯಾವಾಗ ರಾವಣ ಸಂಸ್ಕಾರ ಇಮರ್ಜ್ ಆಗ್ಬಿಡ್ತದೋ ಶುದ್ಧ ಸಂಸ್ಕಾರಗಳೇನಾಗ್ಬಿಡ್ತವೆ, ಕೆಳಗಡೆ ಗುಳಿದು ಬಿಡ್ತಾವೆ, ಕೆಳಗಡೆ ಗುಳಿದು ಬಿಡ್ತವೆ. ಅವಾಗ ಏನಾಗ್ತದೆ, ಓಂ ಶಾಂತಿ ಅಣ್ಣವರೇ ಅಕ್ಕವರೇ ಬದಲು ಆಂಟಿ ಅಂಕಲ್ ಅಂದ್ಬಿಡ್ತದೆ. ವೈಟ್ ಡ್ರೆಸ್ ಬದಲಿಗೆ ಕಲರ್ ಡ್ರೆಸ್ ಬದಲಾಗ್ತದೆ ಸ್ಥೂಲವಾಗಿ. ಹಾಗೆ ಮನಸ್ಸಿನಲ್ಲೂ ಕೂಡ ಏನಾಗ್ತದೆ, ಅದು ಮಾಯೆ ತುಂಬಾ ಚೆನ್ನಾಗಿ ಏನ್ ಮಾಡ್ಬಿಡ್ತದೆ, ನಿಮ್ಮನ್ನ ಮೋಸ ಮಾಡ್ಬಿಡ್ತದೆ. ಹೇಗೆ ಹೇಳ್ತಾರೆ ನೋಡಿ, ಒಂದು ಇಲಿ ಇದೆಯಲ್ಲ, ಕಚ್ಚೋ ಮೊದ್ಲು ಏನ್ ಮಾಡ್ತದೆ, ಫೂ ಫೂ ಮಾಡ್ಬಿಟ್ಟು ಅದು ಜಾಗವನ್ನು ಗಟ್ಟಿ ಮಾಡ್ಬಿಡ್ತದಂತೆ ಅಲ್ವಾ. ಈ ಉಂಬಳ ಇದೆಯಲ್ಲ, ಉಂಬಳ ಅದು ರಕ್ತ ಇರ್ಬೇಕಾದ್ರೆ ನಿಮ್ಗೆ ಏನಾಗೋದಿಲ್ಲ, ಗೊತ್ತೇ ಆಗೋದಿಲ್ಲ ಅಲ್ವಾ. ಅದು ಒಂದ್ ಸೊಳ್ಳೆ ಕಡಿದ್ರು ಕೂಡ ಗೊತ್ತಾಗ್ತದೆ, ಆ ಉಂಬಳ ಕಡ್ದ ಗೊತ್ತಾಗೋದಿಲ್ಲ. ಹಾಗೆ ಮಾಯೇನು ಕೂಡ ಏನ್ ಮಾಡ್ಬಿಡ್ತದಂತೆ, ತುಂಬಾ ಮಧುರವಾಗಿ ನಿಮ್ಮನ್ನ ಏನ್ ಮಾಡ್ಬಿಡ್ತದೆ, ಮೋಸ ಮಾಡಿಬಿಡ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅಶುದ್ಧ ಸಂಸ್ಕಾರಗಳು ಇಮರ್ಜ್ ಆಗ್ಬಿಡ್ತವೆ, ಶುದ್ಧ ಸಂಸ್ಕಾರಗಳು ಮರ್ಜ್ ಆಗ್ಬಿಡ್ತದೆ. ಯಾವಾಗ ಅಶುದ್ಧ ಸಂಸ್ಕಾರ ಇಮರ್ಜ್ ಆಗತ್ತೋ ಅದನ್ನು ಮತ್ತೆ ವಾಪಸ್ ಕ್ಲೀನ್ ಮಾಡ್ಲಿಕ್ಕೆ ಏನಾಗ್ಬಿಡ್ತದೆ, 5,000 ವರ್ಷ ಹಿಡಿಯುತ್ತೆ. ತುಂಬಾ ಸಮಯ ಹಿಡಿಯತ್ತೆ. ಪದೇ ಪದೇ ನೀವು ಗಲೀಜು ಮಾಡ್ಕೊಂಡು ಬರೋದು, ಬಾಬಾ ಕ್ಲೀನ್ ಮಾಡೋದು. ಬಾಬಾ ಯಾಕೆ ಕ್ಲೀನ್ ಮಾಡ್ತಾರೆ ಹೇಳಿ ನೋಡೋಣ. ಬಾಬಾ ನಿಮ್ಮನ್ನ ಯಾಕೆ ಕ್ಲೀನ್ ಮಾಡ್ತಾರೆ, ಯಾಕೆ ಕ್ಲೀನ್ ಮಾಡ್ತಾರೆ? ಪ್ರಪಂಚಕ್ಕೆ ಯೋಗ್ಯರನ್ನಾಗಿ ಮಾಡಿರ್ತಾರೆ. ಈ ಮಕ್ಕಳ ಮೂಲಕ ನಾನು ಈಶ್ವರಿಯ ಸೇವೆ ಮಾಡಬೇಕು ಹೇಳುವಂತ ಉದ್ದೇಶದಿಂದ ನಿಮ್ಮನ್ನ ಕ್ಲೀನ್ ಮಾಡ್ತಾರೆ. ಕ್ಲೀನ್ ಅಷ್ಟೇ ಮಾಡಿಸ್ಕೊಳ್ಳೋದು, ಮತ್ತೆ ವಾಪಸ್ ಹೋಗ್ಬಿಟ್ಟು ಕೆಸರಲ್ಲಿ ಉರುಳಾಡೋದು, ಮತ್ತೆ ವಾಪಸ್ ಅಪ್ಪನ ಕಡೆಗೆ ಬರೋದು, ಮತ್ತೆ ವಾಪಸ್ ಬಾಬಾ ಅಂತ ಹೇಳೋದು, ಮತ್ತೆ ಕ್ಲೀನ್ ಮಾಡ್ಕೊಳ್ಳೋದು, ಮತ್ತೆ ವಾಪಸ್
ಬರೋದು. ಅಲ್ವಾ? ಚಿಕ್ಕ ಮಕ್ಳು ಏನ್ ಮಾಡ್ತಾರೆ, ಆಟ ಆಡ್ಕೊಂಡು ಬಿದ್ಕೊಂಡು ಬಂದಿರ್ತಾರೆ, ಅಮ್ಮ ಬಂದ್ಬಿಟ್ಟು ರೆಡಿ ಮಾಡ್ತಾರೆ, ಮತ್ತೆ ವಾಪಸ್ ಆರೋಗ್ಯ ಸರಿ ಆದ ತಕ್ಷಣ ಏನ್ ಮಾಡೋದು ಮತ್ತೆ ಹೋಗೋದು. ಅಲ್ವಾ? ಹೊರಗಡೆ ಹೋಮ್ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ನೋಡ್ತಾ ಇರ್ತಾರೆ, ಅಮ್ಮ ಒಳಗಡೆ ಹೋಗಿ ಹೊರಗಡೆ ಬರೋದ್ರೊಳಗಡೆಗೆ ತೇಟೆ ಹೊಡ್ತಿರ್ತಾರೆ ಮಗು ಎಲ್ಲಿ ಹೋಗಿರ್ತದೆ, ಆಟ ಆಡಕ್ಕೆ. ಆಟ ಆಡ್ಲಿಕ್ಕೆ ಹೋಗಿರ್ತದಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಹಳೆ ಸಂಸ್ಕಾರಗಳು ಬಂದಾಗ ಶುದ್ಧ ಸಂಸ್ಕಾರಗಳು ಏನಾಗ್ಬಿಡ್ತವೆ, ಮರ್ಚ್ ಆಗ್ಬಿಡ್ತವೆ. ಯಾವುದು ಶುದ್ಧ ಸಂಸ್ಕಾರ? ವಿಶ್ವಕ್ಕೆ ಭಗವಂತನ ಶಕ್ತಿಯನ್ನು ಕೊಡಬೇಕು, ಆತ್ಮದ ಉದ್ಧಾರ ಮಾಡಬೇಕು, ವಿಶ್ವ ಪರಿವರ್ತನೆ ಮಾಡಬೇಕು, ನಿಸ್ವಾರ್ಥ ಸೇವೆ ಮಾಡಬೇಕು. ಇದ್ಯಾವುದು? ಶುದ್ಧ ಇದು ಯಾವಾಗ ಸಂಸ್ಕಾರ. ಬರ್ತದೆ? ಇದು ಯಾವಾಗ ಬಂದಿರ್ತದೆ? ಆ ಬಾಬಾದ ಹತ್ರ ಇದ್ದಾರೆ. ಅಮೃತ ವೇಳೆ ಸಮಯದಲ್ಲಿ ಬಾಬನ್ ಜೊತೆಲಿ ಇದ್ದಾಗ ಮುರಳಿ ಕೇಳ್ದ, ನಾನು ಇದನ್ನ ಮಾಡ್ಬೇಕು 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 ಅಂತ ಅನಿಸ್ತಾ ಅಲ್ವಾ? ಓಕೆ, ಹೌದು. ಮುರಳಿ ಕೇಳ್ಬಿಟ್ಟು ಮನೆಗೆ ಬರ್ತಾ ಇದ್ದೀರಿ, ಅವಾಗ ಅವಾಗ ಸ್ವಲ್ಪ ಸ್ವಲ್ಪನೇ ಬಟ್ಟೆ ಅಂಗಡಿಗಳು ಕಾಣ್ತವೆ, ಜ್ಯುವೆಲ್ಲರಿ ಶಾಪ್ಗಳು ಕಾಣ್ತವೆ, ಬೇಕರಿ ಕಾಣ್ತದೆ, ವ್ಯಕ್ತಿಗಳು ಕಾಣ್ತವೆ, ಬಿಲ್ಡಿಂಗ್ಗಳು ಕಾಣ್ತವೆ. ಅವಾಗ ಏನಾಗ್ಬಿಡ್ತದೆ, ನಿಧಾನಕ್ಕೆ ಅದ್ರ ಕಡೆ ಇದು ಹೋಯ್ತು, ಅದು ಮೇಲೆ ಬಂತು. ಬಿಟ್ಟು ಪುರಾಣ ಸಂಸ್ಕಾರ ಹೇ ಆಗಿದೆ. ಹಳೆ ಸಂಸ್ಕಾರ ಯಾವುದು? ಯಾವುದು ಹಳೆ ಸಂಸ್ಕಾರ? ಜಗಳ. ನನ್ನದು ಅಲ್ಬೇಲಾಪನ್ ಅವ್ರ ಆಲಸ್ಯ. ಹಳೆ ಆಲಸ್ಯ. ಸಂಸ್ಕಾರ ಯಾವ್ದಂತೆ? ಹುಡುಗಾಟಿಕೆ. ಹುಡುಗಾಟಿಕೆ ಮತ್ತು ಆಲಸ್ಯ. ಏನದು? ಆಮೇಲೆ ಮಾಡಿದಾಯ್ತು. ಬಿಟ್ರೆ ಅಮೃತ ವೇಳೆಗೆ ಎದ್ರು ಆಗ್ತದೆ, ಬೆಳೆದಿದ್ರು ಆಗ್ತದೆ. 2 ಆಲಸ್ಯ. ಗಂಟೆಗೆ ಎದ್ರು ಆಗ್ತದೆ, 3 ಗಂಟೆಗೆ ಎದ್ರು ಆಗ್ತದೆ, 4:15 ಬಂದ್ರು ಆಗ್ತದೆ, 4:45 ಬಂದ್ರು ಆಗ್ತದೆ. ಮುರಳಿ ಓದಿದ್ರು ಆಗ್ತದೆ, ಓದಿದ್ರು ಆಗ್ತದೆ. ಬೆಳಿಗ್ಗೆ ಕೇಳಿದ್ರು ಆಗ್ತದೆ, ಸಾಯಂಕಾಲ ಕೇಳಿದ್ರು ಕೂಡ ಆಗ್ತದೆ. ಮಲ್ಕೊಂಡು ಕೇಳಿದ್ರು ಆಗತ್ತೆ, ಕುತ್ಕೊಂಡು ಕೇಳಿದ್ರು ಆಗತ್ತೆ, ಆಲಸ್ಯ. ಅಲ್ವಾ? ಅಮೃತ ವೇಳ ವಿಡಿಯೋ ಆನ್ ಮಾಡ್ಕೊಂಡು ಕೇಳಿದ್ರು ಯೋಗ ಮಾಡಿದ್ರು ಆಗತ್ತೆ, ಬಂದ್ ಮಾಡ್ಕೊಂಡು ಮಾಡಿದ್ರು ಆಗ್ತದೆ. ಯಾರಿಗೆ ಗೊತ್ತು? ವಿಡಿಯೋ ಬಂದ್ ಮಾಡಿದ್ರೆ ಉತ್ತಮ. ಯಾಕೆ ಹೇಳಿ? ನೋಡೋಣ. ಯೋಗೇಶ್ ಅಂತ ಹೇಳಿಸ್ಕೊಳ್ಳೋದಿರೋದಿಲ್ವಲ್ಲ, ಗೊತ್ತೇ ಆಗೋದಿಲ್ಲ ನಾವೇನ್ ಮಾಡ್ತೀವಿ ಅಂತ. ಕಣ್ಣು ಮುಚ್ಕೊಂಡು ಮಾಡಿದ್ರು ಆಗತ್ತೆ, ಕಣ್ಣು ಬಿಟ್ಬಿಟ್ಟು ಮಾಡಿದ್ರು ಆಗ್ತದೆ, ಅಲ್ವಾ? ಇದಕ್ಕೇನ್ ಹೇಳ್ತಾರೆ? ಆಲಸ್ಯ. ಅಲ್ಬೇಲ ಪನ್ ಹುಡುಗಾಟಿಕೆ. ಆತ್ಮೇಲೆ ಗೊತ್ತಿರ್ಲಿ, ಹೀಗೆ ಹುಡುಗಾಟಿಕೆ ಆಲಸ್ಯ ಮಾಡ್ತಾ ಇರಿ. ಏನ್ ಮಾಡ್ತಾ ಇರಿ? ಹುಡುಗಾಟ. ಸರಿಯಾಗಿ ಕೇಳಿ, ಹುಡುಗಾಟಿಕೆ ಆಲಸ್ಯ ಮಾಡ್ತಾ ಇರಿ. ಒಂದು ಕೋಲ್ ತಗೊಂಡು ಬರ್ತೇನೆ, ಒಂದ್ ರಪ್ ಅಂತ ಒಂದ್ ಏಟ್ ಕೊಡ್ತೇನೆ ಅಂತ ಹೇಳ್ತಾರೆ ಬಾಬಾ. ಏನ್ ಕೊಡ್ತಾರೆ? ರಪ್ಪ ಅಂತ ಕೊಟ್ರೆ ಏನಾಗಿರ್ತದೆ ಹೇಳಿ? ಸರಿ. ಮೂಳೆ ಮುರಿದೋಗತ್ತೆ ಅಂತ ಹೇಳ್ತಾರೆ ಬಾಬಾ. ಏನ್ ಹೇಳಿ? ಕೈಯಿಂದಲ್ಲ. ಇವಾಗ ಏನ್ ಮಾಡ್ತಾನೆ? ಫೋನು. ರಪ್ಪ ಅಂತ ಹೊಡಿತೀನಿ. ಅಂದ್ರೆ ನಿದ್ರೆಯಲ್ಲ, ತಿಂಗಳಾನುಗಟ್ಲೆ ಏಟ್ ಕೊಟ್ಟಿರುವಂತ ನೋವಿದೆಯಲ್ಲ, ನೋವಿಂದ ಬೊಬ್ಬೆ ಹೊಡಿಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಏನ್ ಹೇಳ್ತಾರೆ? ಆಕ್ಸಿಡೆಂಟ್ ಆಗಿ ಕಾಲು ಮುರಿದೋದ ನಿದ್ದೆ ಬರುತ್ತಾ? ಬರೋದು. ಅಲ್ವಾ? ಹಾಗೇನೆ ಪರಿಸ್ಥಿತಿಗಳು, ಟೆಸ್ಟಿಂಗ್ ಪೇಪರ್ಗಳು ಬರ್ತಾವೆ, ಪರೀಕ್ಷೆಗಳು ಬರ್ತಾವೆ. ಮಕ್ಕಳೇ ಟೆನ್ಷನ್ ಅಲ್ಲಿ ಬರ್ತೀರಾ, ಚಿಂತೆಯಲ್ಲಿ ಬರ್ತೀರಾ. ಆ ಏಟು ನನಗೆ ನಿಮಗೆ ಕೊಡ್ಲಿಕ್ಕೆ ಇಷ್ಟ ಇಲ್ಲ, ಆದ್ರೆ ನೀವು ಮಾತು ಕೇಳಲಿಲ್ಲ ಅಂತಂದ್ರೆ ನಾನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದಷ್ಟು ಸಂಯಮದಿಂದ, ಸಹನೆಯಿಂದ ನಿಮಗೆ ಸುಧಾರಣೆ ಆಗ್ಲಿಕ್ಕೆ ಬೇಕಾದಷ್ಟು ಅವಕಾಶವನ್ನ ನಾನು ಕೊಟ್ಟಿರ್ತೇನೆ. ನನಗೆ ಇಷ್ಟ ಇಲ್ದಿದ್ರು ಕೆಲವೊಂದು ಕೆಲಸವನ್ನ ನೀವು ಹೇಳಿದಾಗ ನಾನು ಮಾಡಿ ಕೂಡ ಕೊಟ್ಟಿದ್ದಿರ್ತದೆ. ಆದ್ರೂ ಕೂಡ ನೀವು ನನ್ನ ಮಾತನ್ನ ಕೇಳಲಿಲ್ಲ ಅಂತಂದಾಗ ಅವ ಏನ್ ಹೇಳ್ತಾರೆ? ಜಾಣನಿಗೆ ಮಾತಿನ ಪೆಟ್ಟು, ಜಡ್ಡನಿಗೆ ದೊಣ್ಣೆ ಪೆಟ್ಟು. ಕೋಣನಿಗೆ ಕೋಣನಿಗೆ ಲಾಠಿ ಪೆಟ್ಟು, ದೊಣ್ಣೆ ಪೆಟ್ಟು. ಅದಕ್ಕಾಗಿ ಅಲ್ಬೇಲಾಪನ್ ಆಲಸ್ಯ ಹೇಳುವಂಥದ್ದು ಯಾವುದೇ ಕರ್ಮದಲ್ಲಿ ನಡೆಯಬಾರದು. ಲೌಕಿಕ ಕಾರ್ಯ ಇರಲಿ, ಅಲೌಕಿಕ ಕಾರ್ಯ. ಡಿಸಿಪ್ಲಿನ್, ಪಂಕ್ಚುಯಾಲಿಟಿ, ಪರ್ಫೆಕ್ಟ್ನೆಸ್, ಸೀರಿಯಸ್ನೆಸ್ ಏನಾಗಿರ್ಬೇಕು?
ಪ್ರತಿಯೊಂದು ಕರ್ಮದಲ್ಲಿ ಇರಬೇಕಾಗ್ತದೆ. ಬರೀ ಲೌಕಿಕದಲ್ಲಿ ಮಾತ್ರ ಅಲ್ಲ, ಬರೀ ಅಲೌಕಿಕದಲ್ಲಿ ಮಾತ್ರ ಅಲ್ಲ, ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಆ ಶಿಸ್ತು ಬದ್ಧತೆ ಹೇಳುವಂಥದ್ದು ನಿಮ್ಮಲ್ಲಿ ಬರಬೇಕಾಗ್ತದೆ. ಮುಖ್ಯವಾಗಿ ಬಾಬಾ ನೋಡಿರುವಂಥದ್ದು ಯಾವುದು ಅಂತಂದ್ರೆ, ಹಳೆ ಸಂಸ್ಕಾರಗಳು ತುಂಬಾ ಇದಾವೆ. ಅದು ಆ ಸಂಸ್ಕಾರದಲ್ಲಿ ಮೇನ್ ಆಗಿರೋದೇನು ಅಂತಂದ್ರೆ ಹುಡುಗಾಟಿಕೆ. ಅಯ್ಯೋ ಯುದ್ಧ ಶುರು ಆಗ್ಲೇ ಬಿಡ್ರಿ, ಯುದ್ಧ ಶುರು ಆಯ್ತು, ಅಯ್ಯೋ ಯುದ್ಧ ಅಲ್ವಾ, ಅದಿನ್ನೂ ಕೂಡ ಇಲ್ಲಿದೆ. ಎಲ್ಲಿದೆ? ದೂರಾಗಿ ದುಬೈನಲ್ಲಿದೆ. ಅದು ಇನ್ನು ಇಂಡಿಯಾಕ್ಕೆ ಬಂದಿಲ್ಲ. ಬಂದಾಗ ನೋಡೋಣ ಬಿಡಿ. ಇಂಡಿಯಾದಲ್ಲಿ ಬಂದಾಗ, ಇಂಡಿಯಾದಲ್ಲೆಲ್ಲ ಬಂದಿರೋದು, ಇನ್ನು ಕರ್ನಾಟಕಕ್ಕೆ ಬಂದಾಗ ನೋಡ್ಕೊಳ್ಳೋಣ ಬಿಡಿ. ಕರ್ನಾಟಕಕ್ಕೆ ಬಂದ್ಮೇಲೆ ನಮ್ಮನೆಗ್ ಬಂದಿಲ್ಲ. ಬೆಂಗಳೂರಿಗೆ ಬರ್ಲಿ ನೋಡೋಣ. ಬೆಂಗಳೂರಿಗೆ ಬಂದ್ಮೇಲೆ ಇನ್ನು ನಮ್ಮೂರ್ಗ್ ಬಂದಿಲ್ಲ. ನಮ್ ಏರಿಯಾಕ್ ಬರ್ಲಿ ನೋಡೋಣ. ನಮ್ ಏರಿಯಾಕ್ ಬಂದ್ಮೇಲೆ ನಮ್ ಮನೆಗ್ ಬರ್ಲಿ ನೋಡೋಣ. ನಿಮ್ ಮನೆ ಬಂದ್ಬಿಟ್ಟು ಜೋರಾಗ ದಗ 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 ಅಂತ ಬೆಂಕಿ ಏನಾಗ್ತಾ ಇರ್ತದೆ. ಹತ್ಕೊಂಡು ಹೊಡಿತಾರೆ. ಆವಾಗ ನೀವು ಓಡ್ಲಿಕ್ಕೆ ನೋಡ್ತೀರಿ, ತಪ್ಸ್ಕೊಂಡು ಓಡ್ಲಿಕ್ಕೆ ನೋಡ್ತೀರಿ. ಎಲ್ಲಿಗೆ? ಕಪ್ಪನ ಹೊರ್ಗಡೆ ಆ ಹೊರ್ಗಡೆ ಆವಾಗ ನಿಮ್ಮ ಸಹಿತ, ನಿಮ್ಮ ಮನೆ ಸಹಿತ, ನಿಮ್ಮ ಬಟ್ಟೆ ಸಹಿತ, ನಿಮ್ಮ ಬಂಗಾರ ಸಹಿತ, FD ಸರ್ಟಿಫಿಕೇಟ್ ಸಹಿತ, ಪಾಸ್ಬುಕ್ ಸಹಿತ, ನಿಮ್ಮ ಕುಟುಂಬದವ್ರ ಸಹಿತ ಎಲ್ಲರೂ ಸುತ್ತೋದು. ನಿಮ್ಮ ಕಣ್ಣೆದುರುಗಡೆಗೆ ಎಲ್ಲಾನು ತುಳುಕಾಟ. ನೀವೇನ್ ಮಾಡ್ತಾ ಇರ್ತೀರಿ? ಬೊಬ್ಬೆ ಹೊಡಿ, ಆ ಬೊಬ್ಬೆ ಹೊಡಿತಾರೆ. ಹೂಗಳು. ಸೂಕ್ಷ್ಮ ಶರೀರದ ಮೂಲಕ ಆತ್ಮದಲ್ಲಿ ನೋಡ್ತಾ ಇರ್ತಾವ. ಅಯ್ಯೋ ನಾನು ಮಾಡಿದ್ದೆಲ್ಲ ಹೋಯ್ತು. ಬಿಲ್ಡಿಂಗ್ ನಿಮ್ ಮೇಲೆ ಬಿದ್ದು ಶರೀರ ಬಿಡ್ಲಿಕ್ಕಾಗದೇನೆ, ಶರೀರದ ಒಳಗಡೆ ಇರ್ಲಿಕ್ಕಾಗದೆ ಬೊಬ್ಬೆ ಹೊಡಿತಾ ಇರ್ತೀರ. ಯಾರು? ಅಲ್ಲಿ ಬೇಲಾಪದಲ್ಲಿರುವಂಥವ್ರು. ಅದೇ ಬಾಬಾ ಯಾರು ಯೋಗ್ಯ ಮಕ್ಕಳು ಇರ್ತಾರೋ ಅಂತ ಸಮಯದಲ್ಲಿ ಬಾಬಾ ಅವರನ್ನ ಸೇಫ್ ಜಾಗದಲ್ಲಿ ಇಟ್ಟು ಒಂದು ಸ್ಥಳದಲ್ಲಿ ಕುಳಿಸಿ, ಮಕ್ಕಳೇ ಆರಾಮಾಗಿ 2 ಹೊತ್ತಿನ ಊಟ ತಿನ್ಕೊಂಡು ತಪಸ್ ಮಾಡ್ತಾ ಕೂತ್ಕೊಳ್ಳಿ. ಮಕ್ಕಳೇ, ನಿಮಗೂ ವಿಶ್ವದ ಇದಕ್ಕೆ ಯುದ್ಧಕ್ಕೂ ಏನೂ ಸಂಬಂಧ ಇಲ್ಲ. ಇಲ್ಲ. ಮನಸ್ಸಿನ ಮೂಲಕ ವಿಶ್ವ ಕಾರ್ಯದಲ್ಲಿ, ವಿಶ್ವ ಪರಿವರ್ತನೆ ಕಾರ್ಯದಲ್ಲಿ ನೀವೇನ್ ಮಾಡಿ ನಿಮ್ಮನ್ನು ಎಂಗೇಜ್ ಮಾಡ್ಕೊಳ್ಳಿ ಅಂತ ಮಕ್ಕಳನ್ನ ಬಾಬಾ ಏನ್ ಮಾಡ್ತಾರಂತೆ? ಸುರಕ್ಷಿತವಾಗಿ ಇಡ್ತಾರಂತೆ. ಅದು ಇಡಬೇಕು ಅಂತಂದ್ರೆ ಆ ಒಂದು ಸೀರಿಯಸ್ನೆಸ್ ಅನ್ನ ಈಗಿನಿಂದಲೇ ಧಾರಣೆ ಮಾಡ್ಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಹಳೆ ಸಂಸ್ಕಾರ ತುಂಬಾ ಇದ್ರೂ ಕೂಡ ಬಾಬನಿಗೆ ಇಷ್ಟ ಆಗದೆ ಇರೋದು ಯಾವುದು? ಹುಡುಗಾಟಿಕೆ. ಹುಡುಗಾಟಿಕೆ ಮತ್ತು ಆಲಸ್ಯ ಇನ್ಮೇಲೆ ನಡೆಯೋದಿಲ್ಲ. ಯಾಕಂದ್ರೆ ಎಕ್ಸಾಮಿನೇಷನ್ ಡೇಟ್ ಅನೌನ್ಸ್ಮೆಂಟ್ ಆಗಿದೆ, ಎಕ್ಸಾಮಿನೇಷನ್ ಹತ್ರ ಇದೆ, ಪೋರ್ಷನ್ ಕಂಪ್ಲೀಟ್ ಆಗಿದೆ. ಈಗಲೂ ಕೂಡ ನೀವು ಹುಡುಗಾಟಿಕೆ ಮಾಡಿದ್ರೆ ನೀವು ಇನ್ನು 5,000 ವರ್ಷದಲ್ಲಿ ಎಂದೂ ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಮಕ್ಕಳೇ, ಹುಡುಗಾಟಿಕೆಯನ್ನ ಬಿಡಿ, ನಡೆಯತ್ತೆ. ಮಹಾರಥಿಗಳು ಮಾಡ್ತಾ ಇಲ್ವಲ್ಲ, ಯೋಗೇಶಣ್ಣ ಮಾಡ್ತಾ ಇಲ್ವಲ್ಲ, ಯೋಗೇಶಣ್ಣನ ಅವಾಗ ನಿದ್ರೆ ಮಾಡ್ತಾರಲ್ಲ, ನಾವ್ ಮಾಡಿದ್ರು ನಡೆಯತ್ತಲ್ವಾ? ಯೋಗೇಶಣ್ಣ ವಿಡಿಯೋ ಆಫ್ ಮಾಡ್ತಾರೆ, ನಾವು ಕೂಡ ಮಾಡ್ತೀವಪ್ಪ ಅಲ್ವಾ? ಅವರು ನಿದ್ರೆ ಮಾಡ್ತಾರೆ, ಅದಕ್ಕೆ ನಾವು ಕೂಡ ಮಾಡ್ತೀವಪ್ಪ ಅಲ್ವಾ? ಹಾಗೆ ಬಾಬಾ ಹೇಳ್ತಾರೆ, ಯಾರನ್ನು ಫಾಲೋ ಮಾಡಬಾರ್ದು. ಓಕೆ, ನಮ್ಮ ಶಿಸ್ತು ಬದ್ಧತೆ ಏನಿದೆ ಅದನ್ನ ನಾವು ಮಾಡ್ತಾ ಹೋಗ್ಬೇಕಾಗ್ತದೆ. यह भिन्न भिन्न रूप में इमर्ज होने से कंबाइंड रूप अलग हो जाता है. ಭಿನ್ನ ಭಿನ್ನ ರೂಪದಲ್ಲಿ ಆ ಹುಡುಗಾಡಿಕೆ ಆಲಸ್ಯ ಹೇಳೋದು ಏನಾಗ್ತಾ ಹೋಗ್ತದೆ? ಇಮರ್ಜ್ ಆಗಿರುವಂತ ಕಾರಣದಿಂದ ಕಂಬೈನ್ಡ್ ರೂಪದಿಂದ ನಾವೇನಾಗಿರ್ತೀವಿ? ದೂರ ಆಗಿರ್ತೀವಿ. ಬಾಬಾ 1 ವಾರ ಈಶ್ವರಿ ಪರಿವಾರದವ್ರ ಜೊತೆಗೆ ಟೂರ್ ಇದೆಯಲ್ಲ, ಅದಕ್ಕೆ 1 ವಾರ ಅಮೃತ ವೇಳೆ ಹೇಳಲ್ಲ ಟಾಟ. ಅದಾದ ತಕ್ಷಣ ಮನೆಗೆ ಬರ್ತೀರಿ. ಮಕ್ಕಳ ಎಕ್ಸಾಮ್ ಇದೆಯಲ್ಲ, ನೀನು ರಾತ್ರಿವರೆಗೆ ಅವ್ರಿಗೆ ಓದಿಸ್ತಾ ಇದ್ನಲ್ಲ, ಅದಕ್ಕೆ ಅಮೃತ ವೇಳೆ ಸರಿನಾ? ಅದಾದ್ಮೇಲೆ ಮಗಳ ಮದ್ವೆ ಬಂತು, ನೆಂಟರ ಮನೆಗೆ ಹೋಗ್ಬೇಕು, ಅದಕ್ಕೆ ಅಮೃತ ವೇಳೆ ಟಾಟಾ ಬಾಯ್ ಬಾಯ್. ಹಿಂಗ್ ಟಾಟಾ ಬಾಯ್ ಬಾಯ್ ಮಾಡ್ತಾ ಮಾಡ್ತಾ ಹೋಗಿ ತಕ್ಷಣದಲ್ಲಿ ಕ್ವಶನ್ ಪೇಪರ್ ಕೊಟ್ಬಿಡ್ತೇನೆ. ಅವಾಗ ಕ್ವಶನ್ ನೋಡ್ಬಿಟ್ಟು ಆಕಾಶನೇ ಕಳಿಸಿಬಿಟ್ಟು ತಲೆ ಮೇಲೆ ಬೀಳ್ತದೆ. ಯಾವ್ದು ಕ್ವಶನ್ ಪೇಪರ್ ಆತ್ಮೀಯರೇ? ಕ್ವಶನ್ ಪೇಪರ್ ಯಾವುದು?
ಪ್ರತಿದಿನ ನಿಮ್ಮ ಜೀವನದಲ್ಲಿ ನಡೆಯುವಂತ ಘಟನೆಗಳೇ ಕ್ವಶನ್ ಪೇಪರ್. ಎವ್ರಿ ಸೆಕೆಂಡ್ ಎಚ್ಚರಾವಸ್ಥೆಯಲ್ಲಿದ್ದಾಗ ನಿಮ್ಮ ಜೀವನದ 24 ಗಂಟೆಯ ಬೆಳಗ್ಗೆ ಎದ್ದ ಮೇಲೆ ರಾತ್ರಿಯ ಮಲಗುವವರೆಗೂ ಕೂಡ ಏನೇನು ನಡೆಯುತ್ತೆ ಅದು ಪ್ರತಿ ಸೆಕೆಂಡ್ ಕೂಡ ಕ್ವಶನ್ ಪೇಪರ್ ಆಗಿರ್ತದೆ. ಅದಕ್ಕೆ ಸರಿಯಾಗಿ ನೀವು ಉತ್ತರವನ್ನ ಬರೆದರೆ ಸದಾ ಕಾಲ ಖುಷಿಯಾಗಿ ಇರ್ತೀರಾ. ಅದಕ್ಕೆ ನಿಮ್ಮ ಹತ್ರ ಉತ್ತರ ಇಲ್ಲ, ಅದಕ್ಕೇನು ಉತ್ತರ ಬೇಕು ಅಂತ ಜ್ಞಾನ ಇಲ್ಲ, ಅನುಭವ ಇಲ್ಲ, ಬಾಬಾ ಅಂತ ಕ್ಲಾರಿಫಿಕೇಶನ್ ಮಾಡಿಲ್ಲ ಅಂತಂದ್ರೆ ಕ್ವಶನ್ ಪೇಪರ್ ನೋಡಿದ ತಕ್ಷಣದಲ್ಲಿ ಏನಾಗ್ತದೆ, ಗಾಬರಿ ಭಯ ಬಿ ಜಾಸ್ತಿಯಾಗಿ ಬೆವರು ಬಂದು ತಲೆ ಸುತ್ತಿ ಅಲ್ಲೇನಾಗ್ಬಿಡ್ತೀರಿ, ಬಿದ್ದೋಗ್ಬಿಡ್ತೀವಿ. ಅವಾಗ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತಿರೋ ಫೇಲ್ ಆಗ್ತಿರೋ, ಆಗ್ತೀವಿ. ಅವಾಗ ನೀವು ಅದೇ ಕ್ಲಾಸ್ ಅಲ್ಲಿ ಇರ್ತೀರಾ. ನಿಮ್ಮ ನಂತರ ಬಂದಿರುವಂತ ನಿಮ್ಮ ಸಹಯೋಗಿಗಳು ಏನಾಗ್ತಾ ಇರ್ತಾರೆ, ಮುಂದಕ್ಕೆ ಹೋಗ್ತಾರೆ. ಮುಂದಕ್ಕೆ ಹೋಗ್ತಾ ಇರ್ತಾರೆ. ಆವಾಗ ನಿಮ್ಮ ಭಾಗ್ಯಕ್ಕೆ ನೀವೇನೆ ಬರೆ ಎಳೆದುಕೊಂಡ ಹಾಗೆ ಆಗತ್ತೆ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಎಂದೂ ಕೂಡ ಬಾಬನಿಂದ ದೂರ ಆಗ್ಬೇಡಿ. ಮಾಯೆ ನಿಮ್ಮನ್ನ ಬೇರೆ 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 ಕಾರಣದಿಂದ ಏನ್ ಮಾಡ್ತದೆ, ತಂದೆಯಿಂದ ದೂರ ಮಾಡುವಂತ ಪ್ರಯತ್ನ ಮಾಡ್ತಾರೆ. ನೋಡಿ ಬಾಬಾ ಹೇಳ್ತಾರೆ, ಬಾಬನ ನೆನಪು ಮಾಡಿ ಅಂತ ಇಲ್ಲಿ ಹೇಳ್ತಾ ಇಲ್ಲ ಬಾಬಾ, ಯೋಗ ಮಾಡಿ ಅಂತಾನೂ ಹೇಳ್ತಾ ಇಲ್ಲ, ಕೈಯಲ್ಲಿ ಇಟ್ಕೊಳ್ಳಿ ಅಂತಾನೂ ಹೇಳ್ತಾ ಇಲ್ಲ, ಸೇವೆ ಮಾಡಿ ಅಂತಾನೂ ಹೇಳ್ತಾ ಇಲ್ಲ. ಏನ್ ಹೇಳ್ತಿದ್ದಾರೆ ಬಾಬಾ, ಕಂಬೈನ್ ಆಗಿರಿ, ಸುಮ್ಮನೆ ನನ್ನ ಮಡಿಲಲ್ಲಿರಿ. ಸೇವೆನೇ, ಪುರುಷಾರ್ಥನೋ, ಸಾಧನೆನೋ, ಪೇಮೆಂಟೋ ಎಲ್ಲವನ್ನು ಯಾರು ಮಾಡ್ತಾರಂತೆ, ತಂದೆ ಒಂದು ಸಣ್ಣ ಮಗು ತಾಯಿಯ ಮಡಿಲಲ್ಲಿ ಅದೇನ್ ಮಾಡ್ತದೆ ಸುಮ್ನೆ ಕೂದಿರ್ತೈತೆ, ಅಮ್ಮ ಕೊಟ್ಟೆ ತಿನ್ಕೊಂಡು ಅಲ್ವಾ? ಸರಿ, ಇವಾಗ ತಾಯಿಯ ಮಡಿಲಲ್ಲಿರುವಂತ ಮಗು ಆಗ್ಬಿಟ್ಟು ನೀವು ಕಂಬೈಂಡ್ ಆಗ್ಬೇಕೋ ಬೇಡವೋ, ಆಗ್ಬೇಕು. ಆಗ್ಬೇಕೋ ಬೇಡವೋ, ಆಗ್ಬೇಕು. ಆಗ್ಬೇಕೋ ಬೇಡವೋ? ಆಗ್ಬೇಕು. ತಾಯಿಯ ಮಡಿಲಲ್ಲಿರುವಂತ ಮಗು ಆಗ್ತಿರೋ, ತಾಯಿಯ ಹೊಟ್ಟೆಲಿರೋ ಮಗು ಆಗ್ತಿರೋ? ತಾಯಿ ಹೊಟ್ಟೆ ಅಯ್ಯೋ. ಮತ್ತೆ ಮಡಿಲಲ್ಲಿರೋ ಮಗು ಆಗ್ತೇನೆ ಅಂತಂದ್ರಿ. ಹಾಗಿದೆ, ಮಡಿಲಲ್ಲಿರುವಂತ ಮಗುಗೂ ಹೊಟ್ಟೆಲಿರುವಂತ ಮಗುಗೂ ಏನು ವ್ಯತ್ಯಾಸ? ಹೊಟ್ಟೆಯಲ್ಲಿರೋ ಮಗು ಏನು ನೋಡೋದಿಲ್ಲ, ಕಾಣೋದಿಲ್ಲ. ಹೊಟ್ಟೆಲಿರೋ ಮಗುಗೆ ತನ್ನ ಅಮ್ಮ ಯಾರು ಅಂತಾನು ಕೂಡ ಗೊತ್ತಿಲ್ಲ, ಗೊತ್ತಿರಲ್ಲ. ಹೌದು. ಪ್ರಪಂಚನೇ ಗೊತ್ತಿಲ್ಲ, ಅಪ್ಪ ಹೌದು. ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಗೊತ್ತಿಲ್ಲ. ಅದಕ್ಕೇನು ಗೊತ್ತು? ಅಮ್ಮ ಏನ್ ಆಹಾರ ತಿಂತಾರೋ ಅದರದ್ದೇನು ಶಕ್ತಿ ಇದೆಯೋ ಅದ ಮಾತ್ರ ತಿನ್ಕೊಂಡು ಏನ್ ಮಾಡ್ತಾ ಇರ್ತದ ಅದು. ಅವಾಗ ಹೊಟ್ಟೆಲಿರುವಂತ ಮಗುಗೆ ಏನಾಗ್ತಾ ಇರ್ತದೆ ಹೇಳಿ ನೋಡೋಣ, ಏನಾಗ್ತಾ ಇರ್ತದಂತೆ? ಬಾಬಾ ಹೇಳ್ತಾರೆ ಗರ್ಭ ಜೈಲ್. ಏನ್ ಹೇಳ್ತಾರೆ? ಗರ್ಭ ಜೈಲಲ್ಲಿ. ಸತ್ಯುಗ ತ್ರೇತಾಯುಗದಲ್ಲಿ ಗರ್ಭದಲ್ಲಿರುವಂತ ಮಗು, ಮಹಲ್. ಇಲ್ಲಿ ಏನು, ಗರ್ಭ ಯಾಕೆ ವಿಕಾರನೇ ತುಂಬಿ ಮಾಡಿರ್ತದಲ್ಲ, ಜೈಲಿಗೆ ಯಾರಿಗೆ ಹಾಕ್ತಾರೆ ತಪ್ಪು ಮಾಡಿದ ತಪ್ಪ್ ಮಾಡೋದು. ಅಲ್ವಾ? ಈ ಮೊದಲಿನ ಜನ್ಮದಲ್ಲಿ ನೀವು ತಪ್ಪು ಮಾಡಿರುವಂತ ಕಾರಣದಿಂದ, ಅದೇ ಸಂಸ್ಕಾರ ನಿಮ್ಮ ಜೊತೆಲಿರುವಂತ ಕಾರಣದಿಂದ ಅಲ್ಲಿ ನೀವು ಮಾಡಿರುವಂತ ಕರ್ಮದ ಫಲ ನಿಮ್ ಕಣ್ಣೆದುರುಗಡೆಗೆ ಬರ್ತಾರೆ. ತಾವು ಜೈಲಿನಲ್ಲಿರುವಂತ ವ್ಯಕ್ತಿಗೆ ನಾನು ಯಾಕೆ ತಪ್ಪು ಮಾಡಿದೆ, ಏನ್ ತಪ್ಪು ಮಾಡಿದೆ, ಯಾಕೆ ನನಗೆ ಜಲ್ಲಿಗೆ ಆಗ್ತದೆ, ಅದೆಲ್ಲ ಏನಾಗ್ತದೆ ಅವರಿಗೆ ಬರ್ತಾ. ನೆನಪು. ಹಾಗೆ ಅಲ್ಲಿ ದ್ವಾಪರ ಯುಗದಿಂದ ನೀವು ಮಾಡಿರುವಂತ ಎಲ್ಲ ತಪ್ಪುಗಳು ಏನಾಗ್ತಾ ಹೋಗ್ತಾವಂತೆ, ಅಯ್ಯೋ ಇದನ್ನ ತಪ್ಪು ಮಾಡ್ದಲ್ಲ ಅಂತ ಏನಾಗ್ತದೆ, ಫೀಲಿಂಗ್ ಆಗ್ತದಂತೆ. ಇಲ್ಲಿ ಗರ್ಭದಲ್ಲಿ ಗರ್ಭ ಜೈಲಿನಲ್ಲಿ. ಅವಾಗ ಆ ಮಗು ನೋವಿನ ಅನುಭವ ಮಾಡುತ್ತೋ, ಖುಷಿ ಅನುಭವ ಮಾಡುತ್ತೋ? ಕವಿನ ನೋವಿನ ಅನುಭವ ಮಾಡ್ತೇವೆ. ಓಕೆ, ಆ ಒಂದು ದುಃಖ ಇರುವಂತ ಕಾರಣದಿಂದ, ಆ ಹಳೆ ಸಂಸ್ಕಾರ ಇರುವಂತ ಕಾರಣದಿಂದ ಮಗು ತಾಯಿಯ ಹೊಟ್ಟೆಯಿಂದ ಹೊರಗಡೆ ಬಂದ ತಕ್ಷಣ ಏನ್ ಮಾಡ್ತದೆ, ಅಳಲಿಕ್ಕೆ ಶುರು ಮಾಡತ್ತೆ. ಏನ್ ಮಾಡತ್ತೆ? ಅಳತ್ತೆ. ಯಾಕಂತಂದ್ರೆ ನಾನು ಇಷ್ಟು ಸಾಲವನ್ನ, ಇಷ್ಟು ದುಃಖವನ್ನ, ಇಷ್ಟು ಲೆಕ್ಕಾಚಾರವನ್ನ ನಾನು ತೆಗೆದುಕೊಂಡು ಬಂದಿದ್ದೇನೆ. ಫೇಲ್ ಆಗಿರುವಂತ ಮಗು ಅಪ್ಪ ಅಮ್ಮನ ಎದುರುಗಡೆ ಬಂದಾಗ ಏನ್ ಮಾಡ್ತಾ, ನಗುತ್ತದ, ಅಳತ್ತಾ? ಅಳತ್ತೆ ತಾನೇ? ಅದೇ ಒಂದು ಮಗು ಮೊದಲಿನ ಜನ್ಮದಲ್ಲಿ ಬಾಬನ ಮಗುವಾಗಿ, ದಾದಿಯಾಗಿ ಲೆಕ್ಕಾಚಾರವನ್ನು ಇಲ್ಲೇ ಕ್ಲಿಯರ್ ಮಾಡಿ ಕರ್ಮಾತೀತ ಸ್ಥಿತಿಯಲ್ಲಿದ್ದು ಗರ್ಭದಲ್ಲಿದ್ರೆ ಹೆಂಗಿರ್ತದೆ? ಮಹಲಲ್ಲಿ ಬಾಬಾರವರ ಜ್ಞಾನ, ಅನುಭವ, ಸೇವೆ, ಖುಷಿ, ಆನಂದ ಅದೆಲ್ಲ ತಾನೇ ಇರ್ತದೆ. ಬಾಬನ ಮಡಿಲಿನ ಸುಖವನ್ನೇನ್ ಮಾಡ್ತಾ ಇರ್ತದೆ, ಅದು ಅನುಭವ ಮಾಡ್ತಾ ಇರ್ತದೆ.
ಜೊತೆಯಲ್ಲಿ ಸಂಗಮ ಯುಗ ಇರುವಂತ ಕಾರಣದಿಂದ ಅದು ಗರ್ಭದಲ್ಲಿದ್ರೂ ಕೂಡ ಅದು ನಿತ್ಯ ನಿರಂತರವಾಗಿ ಈಶ್ವರಿ ಸೇವೆನೆ ಮಾಡ್ತಾ ಇರ್ತದೆ. ಯಾಕೆ ಯಾಕೆ ಸಂಸ್ಕಾರ ಇತ್ತು. ಯಾಕೆ ಅಂತಂದ್ರೆ ಆ ಮೊದಲಿನ ಶರೀರದಲ್ಲಿ ಆ ಸಂಸ್ಕಾರವನ್ನೇ ಆ ಮಗು ಏನ್ ಮಾಡಿದೆ ಮಾಡ್ಕೊಂಡಿರುವಂತ ಕಾರಣದಿಂದ ತಾಯಿಯ ಗರ್ಭದಲ್ಲಿ ಹೋದಾಗ್ಲೂ ಕೂಡ ಅದೇ ಸಂಸ್ಕಾರ, ಅದೇ ವಿಷಯ, ಅದೇ ವಿಚಾರ ಏನಾಗ್ತಾ ಇರ್ತದೆ. ಮಾಡ್ತಾ ಇತ್ತು. ಸದಾ ನೀವು ಈಶ್ವರಿ ಸೇವೆನೇ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಮದುವೆ ಮನೆಗೆ ಹೋದಾಗ್ಲೂ ನಿಮ್ಗೆ ಏನ್ ಅನ್ಸುತ್ತೆ, ಸುಮ್ಮನೆ ಕುತ್ಕೊಂಡ್ಬಿಡೋಣ, ವೈಬ್ರೇಷನ್ ಕೊಡೋಣ ಅಂತ ಅನಿಸ್ತಾ ಇರ್ತದೆ. ಅದಿಲ್ಲ ಅಂತಂದ್ರೆ ಚಿಕ್ಕಮ್ಮ ಸಿಕ್ಕಿದಾರಲ್ಲ ತುಂಬಾ ದಿವಸದ ನಂತರ, ಕೇಳೋಣ ನಿಮ್ ಮಗಳು ಏನ್ ಮಾಡ್ತಿದ್ದಾರೆ, ಎಷ್ಟು ಎಜುಕೇಶನ್ ಮಾಡಿದ್ರು, ಸಂಬಳ ಎಷ್ಟು ಕಂಪ್ನಿ ಚೇಂಜ್ ಮಾಡಿದ್ರು, ನಿಮ್ಗೆ ಎಷ್ಟು ಕೊಡ್ತಾರೆ ದುಡ್ಡು, ಎಲ್ಲ ಏನ್ ಮಾಡೋದು ಮಾತಾಡೋದು. ಅಲ್ವಾ. ಅದು ಈಶ್ವರಿ ಸೇವೆ ಇದ್ದಿದ್ರೆ ಸುಮ್ಮನೆ ಬಂದು ಕುತ್ಕೊಳ್ಳೋದು. ಎಲ್ಲಿ ಕುತ್ಕೊಳ್ಬೇಕು, ಜೋರಾಗಿ ಎಲ್ಲಿ ಹಾಡು ಹಾಕಿರ್ತಾರೆ ಅಲ್ಲಿ ಬಂದು ಕುತ್ಕೊಳ್ಬೇಕು. ಯಾಕೆ ಹೇಳಿ, ಯಾರ ಹತ್ರ ಬರಲ್ಲ. ಪಕ್ಕದವ್ರು ಮಾತಾಡೋದಿಲ್ಲ, ಯಾಕಂದ್ರೆ ಅವ್ರು ಮಾತಾಡಿ ನಿಮ್ಗೆ ಕೇಳೋದಿಲ್ವಲ್ಲ. ನೀವೇನ್ ಮಾಡ್ಬೇಕು, ನಿಮ್ಗೆ ಅನ್ಸ್ಬೇಕು ಅವ್ರಲ್ಲಿ ನೋಡ್ತಿದಾರಂತ. ನೀವ್ ಹೆಂಗೆ ಇರ್ಬೇಕು, ಚೆನ್ನಾಗಿ ಯೋಗ ಮಾಡು. ಹಾಗಂತ ಹಿಂದಗಡೆ ಹೋಗ್ಬಿಟ್ಟು ಖಾಲಿ ಚೇರಲ್ಲಿ ಕುತ್ಕೊಳ್ಬೇಡಿ, ಯೋಗ ಮಾಡ್ತೇನೆ ಅಂತ ಬಿಟ್ಟು. ಆವಾಗ್ಲೂ ಕೂಡ ಏನಾಗ್ತದೆ, ಅಕ್ವರ್ಡ್ ಆಗ್ತದೆ. ಹಂಗ್ ಮಾಡಬಾರ್ದು, ಯುಕ್ತಿ ಇರ್ಬೇಕು ಚೆನ್ನಾಗಿ, ಹೌದು. ಸರಿನಾ. ಇಲ್ಲ ಅಂದ್ ಏನ್ ಮಾಡ್ಬೇಕು ಅಂತಂದ್ರೆ ಇನ್ನೊಂದು ಐಡಿಯಾ ಹೇಳ್ತೇನೆ ಕೇಳಿ. ಈ ಮದುವೆ ಮನೆಗೆ ಇದಕ್ಕೆ ಹೋಗ್ತಾರೆ ನೋಡಿ, ಎಲ್ಲಿಗೆ ಗಿಫ್ಟ್ ಕೊಡ್ಲಿಕ್ಕೆ ಹೋಗ್ತಾರಲ್ವಾ, ಸ್ಟೇಜ್ ಅಲ್ಲಿ ವಿಶ್ ಮಾಡ್ಲಿಕ್ಕೆ ಹೋಗ್ತಾರಲ್ವಾ, ತುಂಬಾ ದೊಡ್ಡ ಕ್ಯೂ ಇದ್ದಾಗ ಪರಿಚಯ ಇಲ್ಲದೆ ಇರುವಂತ ಜನರ ಹಿಂದೆ ಮುಂದೆ ಹೋಗ್ಬಿಟ್ಟು ನೀವು ನಿಂತ್ಕೊಳ್ಬಿಡ್ಬೇಕು. ಹಿಂದೆ ಮುಂದೆ ಇರೋರು ಏನಾಗಿರ್ಬಾರ್ದು, ನಿಮ್ ಪರಿಚಯ ಇರ್ಬಾರ್ದು. ಅವಾಗ ಏನಾಗ್ತದೆ, ಯಾರು ಮಾತಾಡ್ತಾರೆ. ಯಾರನ್ನ ಮಾತಾಡ್ಸೋದಿಲ್ವಲ್ಲ. ಕ್ಯೂ ಮುಗಿಯೋವರೆಗೂ ನೀವೇನ್ ಮಾಡ್ಬೋದು, ಚೆನ್ನಾಗಿ ಯೋಗ ಮಾಡ್ತಾರೆ. ಹೀಗೆ ಯುಕ್ತಿಯನ್ನ ಮಾಡಿ ಆತ್ಮೀಯರೇ, ಅವಾಗ ಏನಾಗ್ತದೆ, ಈಶ್ವರಿ ಸೇವೆ ಆಗ್ತದೆ. ಲೌಕಿಕದಲ್ಲಿ ಹೋಗಿ ಬಂದ್ರು ಕೂಡ ಇವತ್ತು ನಾನು ಲೌಕಿಕ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ನಮ್ಮ ಪರಿವಾರದವರು ಈಶ್ವರಿ ಸಂದೇಶ ಕೊಟ್ಬಿಟ್ಟು ಬಂದಿದ್ದೇನೆ, ಅದಕ್ಕೆ ಬಾಬಾ ನನ್ನ ನಿಮಿತ್ತ ಸಂದೇಶ ಅಂತ ಹೋಗ್ಬಿಟ್ಟು ಅವ್ರ ಕೈಲಿ ಪಾಂಪ್ಲೆಟ್ಸ್ ಕೊಟ್ಬಿಟ್ಟಿರ. ಮತ್ತೆ ಬಾಬಾನ ಪ್ರತ್ಯಕ್ಷತೆ ಮಾಡ್ಬೇಕಂತ ವೈಟ್ ಡ್ರೆಸ್ ಹಾಕೊಂಡು ಹೋಗ್ಬಿಟ್ಟಿರ. ಓಕೆ, ಅದನ್ನ ತಪ್ಪು ಮಾಡಬೇಡಿ, ಸ್ವಲ್ಪ ಯುಕ್ತಿಯಿಂದ ಇರ್ಬೇಕಾಗ್ತದೆ. ಯಾಕಂದ್ರೆ ನೀವು ಗೃಹಸ್ಥ ವ್ಯವಹಾರದಲ್ಲಿ ಇರುವಂತದ್ದು. ಅದಕ್ಕಾಗೆಲ್ಲ ಡೆಕೋರೇಷನ್ ಬಂಗಾರ ಎಲ್ಲ ಹಾಕೊಂಡು ಹೋಗಿ, ಅದ ಮನಸ್ಸಿನಲ್ಲಿ ಯಾರಿಲ್ಲಿ ಸದಾ ಕಾಲ ಬಾಬಾ ಅವಾಗ ಅಲ್ಲಿಂದ ಹೊರಗಡೆ ಬಂದ ನಿಮ್ಗೆ ಎಷ್ಟು ಖುಷಿಯಾಗಿ ಬಂದು, ಬಾಬಾ ಇವತ್ತು ನಮ್ಮ ಲೌಕಿಕ ಪರಿವಾರದವ್ರಿಗೆ ಏನ್ ಸಿಕ್ತು, ಸಂದೇಶ ನನ್ನ ಮೂಲಕ ನೀನು ಕೊಟ್ಟಿದೀಯಾ ಹೇಳುವಂತ ಒಂದು ಆತ್ಮ ತೃಪ್ತಿ, ಆಂತರಿಕ ತೃಪ್ತಿ ನಿಮ್ಗಿದ್ದಾಗ ನಿಮ್ಮ ಮುಂದೆ ಎಲ್ಲಿ ಹೋದ್ರೂ ಕೂಡ ನಿತ್ಯ ನಿರಂತರವಾಗಿ ಆ ಸೇವೆ ನಡೆಯುತ್ತೆ. ಈವನ್ ಮುಂದಿನ ಜನ್ಮದಲ್ಲೂ ಗರ್ಭದಲ್ಲಿ ಹೋದ್ರೂ ಕೂಡ ಅದೇ ಸೇವೆ ನಡೀತಾ ಇರ್ತದೆ. ಯಾಕಂತಂದ್ರೆ ಆ ಸಂಸ್ಕಾರನ ನಿಮ್ಮಲ್ಲಿ ಇರ್ತದೆ. ನೀವು ರೆಗ್ಯುಲರ್ ಆಗಿ ಓಂ ಶಾಂತಿ ಅಂತ ಹೇಳ್ತಾ ಇರಿ. ನೆಕ್ಸ್ಟ್ ಯಾರು ಫೋನ್ ಬಂದು ನೀವು ರಿಸೀವ್ ಮಾಡಿದಾಗ ಫಸ್ಟಿಗೆ ಏನ್ ಹೇಳ್ತೀರಿ, ಹೌದು ತಾನೆ. ಲಾಸ್ಟ್ ಮುಗಿಸ್ಬೇಕಾದ್ರೂ ಕೂಡ ಬಾಯಲ್ಲಿ ಏನ್ ಮಾಡ್ಬಿಡ್ತಾರೆ, ಓಂ ಶಾಂತಿ ಅಂತ ಬಂದ್ಬಿಡ್ತೈತೆ. ಹೇಳ್ಬಿಡ್ತಾರೆ. ನಿಧಾನಕ್ಕೆ ಅವ್ರು ಕೇಳ್ತಾ ಅವರು ನಿಮ್ಗೆ ಓಂ ಶಾಂತಿ ಅಂತ ಹೇಳ್ಬಿಡ್ತಾರೆ. ವಿಷಯ ಗೊತ್ತಿದೆ ಬಿಟ್ಟಿರ್ತದೆ, ಆಮೇಲೆ ನಿನ್ ಪ್ರಶ್ನೆ. ಯಾಕಂದ್ರೆ ಸಂಸ್ಕಾರ ಬಂದ್ಬಿಡ್ತದಲ್ವಾ. ಸಂಘ ಜೈಸ ಬಾಬನ್ ಜೊತೆಗಿದ್ದಾಗ ನಾವೇನ್ ಮಾಡ್ತೀವಿ, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿಯ ರಂಗ ಹಾಕೊಳ್ತೀವಿ. ರಾವಣ ಜೊತೆಗಿದ್ರೆ ವಿಕಾರ, ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ದೇಹ ಬಾಂಧಲಿದ್ರೆ ಲಿಪ್ಸ್ಟಿಕ್, ಹೇರ್ ಡೈ, ಸ್ನೋ ಪೌಡರು. ಆತ್ಮಾಭಿಮಾನದಲ್ಲಿದ್ರೆ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ. ಅದಕ್ಕೆ ನೀವೇನ್ ಮಾಡ್ಕೊಳ್ಳಿ, ನೀವ್ ಯಾರ ಸಂಘದಲ್ಲಿ ಶರೀರದ ಪತಿಯ ಜೊತೆಲಿದ್ದೀರೋ ಆತ್ಮನ ಪತಿ ಜೊತೆ, ಓಕೆ, ಶಾರೀರಿಕವಾಗಿ ಶರೀರದ ಪತಿ ಜೊತೆಗೆ ಇರ್ಲಿ, ಅದ ಮನಸ್ಸು ಯಾರ ಜೊತೆಗಿರ್ಲಿ. ಇನ್ನೊಂದು ವಿಷಯ ಗೊತ್ತಿರ್ಲಿ, ಆತ್ಮಿಕ ಪ್ರತಿಯನ್ನು ಪ್ರೀತಿ ಮಾಡ್ಬೇಕು ಅಂತ ಶಾರೀರಿಕ ಪ್ರೀತಿ ಜೊತೆಗೆ ಜಗಳ ಮಾಡಿ ಅಂತ ಬಾಬಾ ಹೇಳಿಲ್ಲ, ಗೊತ್ತಿರ್ಲಿ. ಅವ್ರ ಜೊತೆಗೆ ಇನ್ನೂ ಪ್ರೀತಿ ಸ್ನೇಹದಿಂದ ನಾವ್ ಇರ್ಬೇಕೇ ಹೊರತು ಅವ್ರ ಜೊತೆಗೆ ಜಗಳ, ಗಲಾಟೆಗಳು, ಭಿನ್ನಾಭಿಪ್ರಾಯಗಳು ಮುಖದಲ್ಲೂ ಬರಬಾರ್ದು, ಮನಸ್ಸಲ್ಲೂ ಬರಬಾರ್ದು, ಮೊಬೈಲಲ್ಲೂ ಬರಬಾರ್ದು, ಪೇಪರ್ನಲ್ಲೂ ಬರಬಾರ್ದು. ಜಗಳ ಮಾಡ್ಬಿಟ್ಟು ಮನೆ ಬಿಟ್ಟು ಹೋಗ್ಬಾರ್ದು. ಇದ್ರ ಕಡೆನೂ ಗಮನ ಇರಬೇಕು. ಎಲ್ಲರ ಜೊತೆಯಲ್ಲಿರ್ತಾ ನಾನು ಸಾಧನೆಯನ್ನ ಮಾಡ್ಲಿಕ್ಕೆ ಭಗವಂತನ ಕೈಯಲ್ಲಿ ಸಾಧನ ಆಗ್ಬೇಕು ಅಂತಂದ್ರೆ ನಿತ್ಯ ನಿರಂತರವಾಗಿ ನೀವೇನಾಗಿರ್ಬೇಕು, ಕಂಬೈನ್
ಆಗಿರಬೇಕು. ಓಕೆ, ಶಾಂತಿ. ಓಂ ಶಾಂತಿ. ಓಂ ಶಾಂತಿ.